ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಶಶಿಧರ್ ಹುಲಿಕಂತಿ ಮಠ್ ರವರ ಜೊತೆ ಒಂದು ಡೀಟೇಲ್ ಆದಂತಹ ಇಂಟರ್ವ್ಯೂ ನಾವು ತಗೋತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ನೋಡೋಣ ಅವರ ಸಾಧನೆಗಳೇನು, ಯಾವ ರೀತಿ ಸ್ಟೂಡೆಂಟ್ಗಳನ್ನು ಅವರು ಪ್ರಿಪೇರ್ ಮಾಡಿ ಜರ್ಮನ್ ಲ್ಯಾಂಗ್ವೇಜನ್ನು ಕಲಿಸಿ ಅವರಿಗೆ ಜರ್ಮನ್ ದೇಶಕ್ಕೆ ರವಾನಿಸಿದ್ದಾರೆ. ಹೌದು ಸ್ನೇಹಿತರೆ, ನಾವು ಯಾವಾಗ ಶಶಿಧರ್ ಕಂತಿ ಮಠ್ ರವರ ಇಂಟರ್ವ್ಯೂವನ್ನು ತಗೊಂಡಿದ್ದೀವಿ, ನಿಮಗೆ ಗೊತ್ತಿರಬಹುದು ಬಹುಶಃ. ಆವಾಗ ಬಿಗಿನಿಂಗ್ ಇತ್ತು, ಇವಾಗ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಸುಮಾರು 2 ಜನ ಹೋಗಿದ್ದಾರೆ. ಇನ್ನೂ ಕೆಲವೇ ದಿವಸಗಳಲ್ಲಿ ಇನ್ನೂ 2 ಜನ ಜರ್ಮನ್ ದೇಶಕ್ಕೆ ಹೋಗ್ತಾರೆ ಸ್ನೇಹಿತರೆ. ಸೊ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಸುಮಾರು 3 ಲಕ್ಷದವರೆಗೆ ಸ್ಯಾಲ್ರಿಯನ್ನು ಪಡ್ಕೋತಾ ಇದ್ದಾರೆ ಸ್ನೇಹಿತರೆ. ಸುಮಾರು 15 ದಿವಸ ಆಗಿದೆ. ಈ ಇಬ್ಬರು ನರ್ಸಸ್ಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಜರ್ಮನ್ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸವಿಸ್ತಾರವಾಗಿ ಅದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾರು ಹೊಸದಾಗಿ ಬಂದಿದ್ದೀರಾ ಈ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ನರ್ಸಸ್ ಎಲ್ಲೆಲ್ಲಿ ಇದ್ದಾರೆ, ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋನು ತಲುಪುವ ಹಾಗೆ ಮಾಡಿ ಸ್ನೇಹಿತರೆ. ಸುಮಾರು ದಿವಸಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಾರಣ ಬ್ಯುಸಿ ಸ್ಕೆಡ್ಯೂಲ್ ಇತ್ತು. ಆಮೇಲೆ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರೇಯರ್ಸು ಅದು ಇಟ್ಕೊಂಡು ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇನ್ನು ಮುಂದೆ ಪ್ರಯತ್ನ ಮಾಡ್ತೀನಿ, ದಿನ ಒಂದು ವಿಡಿಯೋ ಅಥವಾ ವಾರದಲ್ಲಿ 3 ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಸವಿಸ್ತಾರವಾಗಿ ನೋಡೋಣ. ಸಂಬಳ ಎಷ್ಟಿರುತ್ತೆ, ಯಾವ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ನಾವು ಸಕ್ಸಸ್ಸನ್ನು ಪಡೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಸಿ ಬಿಗಿನ್ ಇಂಟರ್ವ್ಯೂ ವಿತ್ ಶಶಿಧರ್ ಹುಲಿಕಂತಿ ಮಠ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶಶಿಧರ್ ಹುಲಿಕಂತಿ ಮಠ್ ಅವರು. ಸೊ ಒಂದು ಸಕ್ಸಸ್ ಸ್ಟೋರಿ ನಾವು ಲಾಸ್ಟ್ ಟೈಮಲ್ಲೂ ಕವರ್ ಮಾಡಿದ್ದೀವಿ. ಯಾವ ರೀತಿ ಜರ್ಮನ್ ದೇಶಕ್ಕೆ ಇವರು ನಮ್ಮ ನರ್ಸಸ್ಗಳನ್ನು ಟ್ರೈನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಟ್ರೈನಿಂಗ್ ಸೆಟಪ್ ಮಾಡಿದ್ರು. ಅದರ ಬಗ್ಗೆ ಸವಿಸ್ತಾರವಾದಂತಹ ಒಂದು ವಿಡಿಯೋ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಮಾಡಿ ನಿಮ್ಮೊಂದಿಗೆ ನಾವು ಹಂಚಿದ್ವಿ. ಸೊ ಇವಾಗ ಸೆಕೆಂಡ್ ಪಾರ್ಟ್ ನಾವು ಮಾಡ್ತಾ ಇದ್ದೀವಿ. ಏನು ಅಂತಂದರೆ, ಮತ್ತೆ ಸಕ್ಸಸ್ ಸ್ಟೋರಿ ತೊಗೊಂಡು ಬಂದಿದ್ದಾರೆ. ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. ಕೆಲವೊಬ್ಬರು ಆಲ್ರೆಡಿ ಫ್ಲೈ ಆಗಿದ್ದಾರೆ ಇಂಡಿಯಾದಿಂದ ಜರ್ಮನ್ ರಾಷ್ಟ್ರಕ್ಕೆ. ವೆಲ್ಕಮ್ ಮಾಡೋಣ ಶ್ರೀಯುತ ಶಶಿಧರ್ ಹುಲಿಕಂತಿ ಮಠ್ ಸರ್ ಅವರನ್ನು. ವೆಲ್ಕಮ್ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಅ ವೆರಿ ವಂಡರ್ಫುಲ್ ಅಪರ್ಚುನಿಟಿ ಟು ವಿತ್ ಯು ಸರ್. ಅಂಡ್ ನಿಮ್ಮ ಫಸ್ಟ್ ವಿಡಿಯೋದಿಂದ I got more candidates also, and thank you so much for that. Oh, no problem sir, welcome. ನಾವೇನು ಅಂತಂದರೆ, ವಿ ಹ್ಯಾವ್ ಟು ಗಿವ್ ಎ ಪ್ಲ್ಯಾಟ್ಫಾರ್ಮ್ ಟು ಹೈಲೈಟ್ ಸ್ಪೆಷಲಿ ಫಾರ್ ಕನ್ನಡ ಪೀಪಲ್. ಬಿಕಾಸ್ ನನಗೆ ಏನನ್ನಿಸ್ತು ಅಂತಂದರೆ, ನಮ್ಮ ಜನರು ಯಾಕೆ ಹಿಂದಿದ್ದಾರಪ್ಪ, ಅವ್ರಿಗೆ ಕೂಡ ಒಂದು ಅಪ್ಲಿಫ್ಟ್ ಮಾಡಬೇಕು. ಯಾವ ರೀತಿ ಕೇರಳೈಟ್ಸ್ ಇದ್ದಾರೆ ಅಥವಾ ರಾಜಸ್ಥಾನೀಸ್ ಇದ್ದಾರೆ, ದೇ ಹ್ಯಾವ್ ಲಾಟ್ ಆಫ್ ಪ್ಲ್ಯಾಟ್ಫಾರ್ಮ್ಸ್. ಬಟ್ ನಮ್ಮವರು ಯಾಕೋ ಹಿಂದಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಏನೋ ಒಂದು ಹುಚ್ಚು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಸರ್, ಅಷ್ಟೇ. ವೆರಿ ಇನ್ಫಾರ್ಮೇಟಿವ್ ವಿಡಿಯೋಸ್, ನಾಟ್ ಓನ್ಲಿ ಜರ್ಮನ್ ಲ್ಯಾಂಗ್ವೇಜ್ ಅಂತಲ್ಲ, ಯು ವಿಲ್ ಗಿವ್ ಏಮ್ಸ್ ಇದು ಆಗಿರ್ಬೋದು, ಬಹಳ ನರ್ಸಿಂಗ್ ರಿಲೇಟೆಡ್ ಸಕ್ಸಸ್ ಸ್ಟೋರೀಸ್ ಆಗಿರ್ಬೋದು. ನಾಟ್ ಓನ್ಲಿ ಫ್ರಮ್ ದಿಸ್ ಲಾಸ್ಟ್ 10 years ಇಂದ ನೀವೆಲ್ಲ ಯೂನಿಯನ್ ಅಲ್ಲಿ ಇದ್ದು ಕೂಡ, CHO ಇದ್ದಾಗ, ನರ್ಸಿಂಗ್ ಬಂದಾಗ, ಫ್ರಮ್ ಆಲ್ ಆಫ್ ಇವೆಂಟ್ಸ್ ನಾನು ನೋಡ್ಕೊಂಡು ಬಂದಿದ್ದೇನೆ. ಆಲ್ ಟೀಮ್ ಜೊತೆ ಸಕ್ಸಸ್ಫುಲ್ ಆಗಿ ಸಪೋರ್ಟ್ ಮಾಡಿದ್ರೆ. ಇವನ್ ಯು ಹೆಲ್ಪ್ ಮೀ ಲಾಟ್ ಇನ್ ಯೂನಿಯನ್ ಆಲ್ಸೋ, ಬಟ್ ನೌ ಆಲ್ಸೋ ಯು ಆರ್ ಹೆಲ್ಪಿಂಗ್ ಮೀ ಇನ್ ದಟ್ ಇನ್ಸ್ಟಿಟ್ಯೂಟ್ ಬಿಲ್ಡಿಂಗ್. ಆಕ್ಚುಲಿ ಹೇಳ್ಬೇಕಂದ್ರೆ ಬಿಲ್ಡಿಂಗ್ ಇನ್ಸ್ಟಿಟ್ಯೂಟ್ ಇಸ್ ನಾಟ್ ಈಸಿ, ಬಟ್ ಕ್ಯಾಂಡಿಡೇಟ್ಸ್ ಇಮಿಡಿಯೇಟ್ಲಿ ಬರ್ಬೇಕಾದ್ರೆ ನಿಮ್ ಚಾನಲ್ಸ್ ಥ್ರೂ ನೋಡಿ ನಮ್ಗೆ ತುಂಬಾ ಜನ ಕ್ಯಾಂಡಿಡೇಟ್ಸ್ ಬಹಳ ಜನ ಅಪ್ರೋಚ್ ಮಾಡಿದ್ರು. ಅಂಡ್ ವಿ ಗಾಟ್ ಅ ವೆರಿ ಗುಡ್ ಕ್ಯಾಂಡಿಡೇಟ್ಸ್ ಆಲ್ಸೋ ಇನ್ ದಟ್ several people are passed in a first attempt only. That is very good success for us sir, and thank you so much for your support. ಸೂಪರ್ ಸರ್, ಥ್ಯಾಂಕ್ ಯು ನನಗೆ ಅಷ್ಟು ಹೊಂದಿದ್ದಕ್ಕೆ. ಆ್ಯಂಡ್ ಇವತ್ತು ಎಷ್ಟು ಜನ ಪಾಸ್ ಆಗಿದ್ದಾರೆ, ಆಮೇಲೆ ಯಾರ್ಯಾರು ಫ್ಲೈ ಮಾಡಿದ್ದಾರೆ, ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ ಸರ್? ನೋಡಿ, ನಮ್ದು ಫಸ್ಟ್ ಬ್ಯಾಚ್ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್
6 ಮೆಂಬರ್ಸ್. ಅದರಲ್ಲಿ 5 ಮೆಂಬರ್ಸ್ ಪಾಸ್ ಆಗಿದ್ದಾರೆ, 3 ಮೆಂಬರ್ಸ್ ವೀಸಾ ಬಂದಿದೆ, 2 ಮೆಂಬರ್ಸ್ ಜರ್ಮನಿಲಿ ಇದ್ದಾರೆ, 1 ಮೆಂಬರ್ದು ವೀಸಾ 2 ಡೇಸ್ ಬಿಫೋರ್ ಬಂತು. ಅವರು 10 to 15 days ಅಲ್ಲಿ ದೇ ವಿಲ್ ಬಿ ಇನ್ ಜರ್ಮನಿ. Another 2 candidates ನರ್ಸಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದ್ದೇವೆ. ವೆರಿ ಸೂನ್ ದೇ ವಿಲ್ ಗೆಟ್ ಬೈ ದ ಮಂತ್ ಆಫ್ April, this month they will get a Bescheid, means nursing license approval from German government. Then they will go by the June, end of the June, that 2 candidates will be in Germany. And 32 candidates in official group in start ಮಾಡಿದ್ವಲ್ಲ, ಅಲ್ಲಿ 32 candidates ಬಂದಿದ್ರು. ಅದರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ we got 8 candidates with both types fully ಏನ್ ಹೇಳ್ಬೇಕಂದ್ರೆ ಕಂಪ್ಲೀಟ್ ಡೈರೆಕ್ಟ್ they can go for Germany, ಆ ಟೈಪ್ ಪಾಸ್ ಆಗಿದ್ದಾರೆ. Another 12 candidates pass in a single type. Okay, another 10 candidates has failed in some subject, but they will clear with this another 1 month. Monthly exams irutte, we will support them. ಯಾಕಂದ್ರೆ ಯಾವ ರೀತಿ ಇದೆ ಅಂದ್ರೆ ಎಕ್ಸಾಮ್ ಸೆಂಟರ್ಸ್ ಮಿನಿಮಮ್ 60% ರಿಸಲ್ಟ್ಸ್ ಅಷ್ಟೇ ಬಿಡ್ತಾರೆ. ಇವನ್ ದ ಕ್ಯಾಂಡಿಡೇಟ್ಸ್ ಕುಡ್ ಆಲ್ಸೋ ದೇ ವಿಲ್ ಫೇಲ್ because of some other issues, but 100% 1 or 2 or 3 within 3 chances all of my candidate will pass, that will I assure. 100% they will go for Germany. Superb. So up to as you said, A1, A2, B1 is completed, or B2 also completed, sir? B1 completed, and we will provide a B2 material also. And Germany B2 they will get the time 1 year mata. Okay, ನೀವು ಇಲ್ಲಿ B2 ಪಾಸ್ ಆದ್ಮೇಲೆ ಹೋದ್ರು ಕೂಡ 8 months they won't allow you to work as a professional nurse. Okay, ಅಲ್ಲಿನೂ ಕೂಡ ನಿಮಗೆ ಸೇಮ್ ಸ್ಯಾಲರಿನೇ ಸಿಗುತ್ತೆ, B1 ಕೂಡ ಸೇಮ್ ಸ್ಯಾಲರಿನೇ ಅಪ್ ಟು 8 months ಸಿಗುತ್ತೆ. ಓಕೆ, B2 ಇಲ್ಲೇ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಕೂರೋ ಬದ್ಲಿ ಐ ಗಿವ್ ಯು ಆಲ್ B2 ಮೆಟೀರಿಯಲ್ಸ್ ಅಂಡ್ ವಿ ವಿಲ್ ಸಪೋರ್ಟ್ ಯು ದೇರ್ ಆಲ್ಸೋ. ಅಲ್ಲಿ ನಿಮ್ಗೆ B2 ಟ್ರೈನಿಂಗು ಕೊಡ್ತಾರೆ ಅಂಡ್ ನೀವು ಎಕ್ಸಾಮ್ ನ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ ಆಲ್ರೆಡಿ ಇಲ್ಲೇ ಕುಂತು ಮಂತ್ಲಿ ಸ್ಯಾಲರಿ 1 ಲಕ್ಷ ಸೇವ್ ಮಾಡ್ಬೋದಲ್ಲ. 8 months ಅಲ್ಲಿ B1 ಮೇಲೆ ಓದ್ಬಿಟ್ರೆ 8 to 10 lakhs ವಿತ್ ಇನ್ ಯುವರ್ ಹ್ಯಾಂಡ್. B2 ಕ್ಲಿಯರ್ ಆಗೋಳಿಗೆ ದಟ್ ಎಕನಾಮಿಕಲಿ ಯು ವಿಲ್ ಬಿ ವೆರಿ benefited B1 ಮೇಲೆ ಹೋದ್ರೆ. ಬಟ್ ಮ್ಯಾಕ್ಸಿಮಮ್ ಅದರ್ ಇನ್ಸ್ಟಿಟ್ಯೂಟ್ ಆರ್ ಸೆಂಡಿಂಗ್ ಆನ್ B2 ಓನ್ಲಿ. ಬಟ್ ನನ್ನ ಕ್ಯಾಂಡಿಡೇಟ್ ಮೇಲೆ ಭರೋಸೆ ಇದೆ. ಬಟ್ ನಮ್ಮ ಜರ್ಮನ್ ಎಂಪ್ಲಾಯರ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಟೀಮ್ ಇದೆ. ಓಕೆ, ವಿ ಹ್ಯಾವ್ ಡೈರೆಕ್ಟ್ ಜರ್ಮನ್ ಎಂಪ್ಲಾಯರ್ ಟೀಮ್. ಹಾಗಾಗಿ ದೇ ವಿಲ್ ಗೋ ಫಾರ್ ವಿತ್ ರೆಫರೆನ್ಸ್. Okay, they are very supported, they are very kind hearted, and they supported me as well as and even my candidates also. ಅವ್ರದ್ದು ಯಾವ ತರ ಇದೆ ಅಂದ್ರೆ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರು ವಿತಿನ್ 24 hours ಅವರು ಸಾಲ್ವ್ ಮಾಡ್ಕೊಡ್ತಾರೆ, ಇವನ್ ಇಫ್ ಯು ಆರ್ ಇನ್ ಜರ್ಮನಿ ಆಲ್ಸೋ. Oh, that's good, sir. So now yes sir, ಹೇಳಿ. So sir, now they have gone already, those 2 people. So up to now, how much they spent, sir, like all the training and after that going there and all those things? Can you explore? Yes, actually ನಮ್ದು ಫಸ್ಟ್ ನಮ್ದು ಮೊಟೋ ಇದ್ದಿದೆ ಎಲ್ಲ ಕಡಿಮೆ ಖರ್ಚಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ದಮ್ ಇನ್ ಜರ್ಮನಿ. 1,50,000 ಅಲ್ಲೇ ಪ್ಲಾನ್ ಆಗಿತ್ತು. ನಾವು ಆಲ್ಸೋ ವಿ ಸ್ಟಾರ್ಟೆಡ್ ವಿತ್ ದಟ್ ಓನ್ಲಿ. ಬಟ್ ಪ್ರೊಸೆಸಿಂಗ್ ಅಂತ ಬಂದಾಗ ವಿ ಗಾಟ್ ಅ ಲಾಟ್ ಆಫ್ ಫೇಲ್ಯೂರ್ಸ್ ಸ್ಟಾರ್ಟಿಂಗ್. ಇನಿಷಿಯಲಿ ಐ ಗಾಟ್ ಅ ಫೇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಿಕಾಸ್ ನಾವು ಅದು ಜರ್ಮನಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾ ಇದ್ದಾರೆ, ಈಸಿಯಾಗಿ ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇದ್ದಾರೆ. ಓಕೆ, ನಾವೀಗ ವೇಕನ್ಸಿಗೆ ನಮ್ಮ ಹುಡುಗರನ್ನ ಅಲ್ಲಿ ಪ್ಲೇಸ್ ಮಾಡ್ಬೇಕಂದ್ರೆ ವಿ ನೀಡ್ ಟು 3 lakh ಫಾರ್ ಈಚ್ ಕ್ಯಾಂಡಿಡೇಟ್. ಅದು ಯಾವಾಗ ವೀಸಾ ಇವ್ರದ್ದು ಏನ್ ಬರುತ್ತಲ್ಲ, ದಟ್ ಟೈಮ್ ದೇ ಹ್ಯಾವ್ ಟು ಗಿವ್ 3 lakhs ಫಾರ್ ದಮ್ ಬಿಕಾಸ್ ಅವ್ರು ಇಂಟರ್ವ್ಯೂ ಥ್ರೂ ಹೋಗೋದಿಲ್ಲ. ಓಕೆ, ದೇ ವಿಲ್ ಗೋ ವಿತ್ ಡೈರೆಕ್ಟ್ ರೆಫರೆನ್ಸ್ ಥ್ರೂ. ಅಂದ್ರೆ ಈಗ ನಮ್ದು B1 ಪಾಸ್ ಆಯ್ತಾ, ಲೈಸೆನ್ಸ್ ಬಂತ, 1-2 days ಅಲ್ಲಿ ಜಸ್ಟ್ 1 ಸ್ಯಾಂಪಲ್ ವಿಡಿಯೋ ಫಾರ್ ಅವ್ರದ್ದು ಇಂಟ್ರೊಡಕ್ಷನ್, ಅವ್ರ ಜರ್ಮನಿದು ಸ್ಟಡಿ 1 ಇಂಟರ್ವ್ಯೂ ತಗೊಳ್ತಾರೆ. ದಟ್ ಈಸ್ ಅ ಫೈನಲ್ ಇಂಟರ್ವ್ಯೂ. ಓಕೆ, ನೆಕ್ಸ್ಟ್ ಡೈರೆಕ್ಟ್ visa, and when they got visa, that time they have to give that 3 lakh because it is a safer side also, and we also searched for a free of cost. It is big difficulties. ನಾವು ಈಗ ಜರ್ಮನಿಯಿಂದ ಫಂಡ್ ತಗೊಂಡು ಮಾಡ್ಬೋದು, ಬಹಳ ಜನ ಮಾಡ್ತಿದ್ದಾರೆ. ಬಟ್ ಜರ್ಮನಿಯಿಂದ ಫಂಡ್ ತಗೊಂಡು ನಾವು ಮಾಡಿದ್ಮೇಲೆ ಆ ಕ್ಯಾಂಡಿಡೇಟ್ ಅಕಸ್ಮಾತ್ ಹೋಗ್ಲಿಲ್ಲ, ರೀಚ್ ಆಗ್ಲಿಲ್ಲ ಅಂದ್ರೆ ಅಗೇನ್ ವಿ ಹ್ಯಾವ್ ಟು ಪೇ ದಮ್ ಇನ್ ಅ ಲ್ಯಾಕ್ಸ್ ಟುಗೆದರ್. ಅದು ನಮ್ಗೆ ಬಹಳ ಹೊರತು ಬೀಳುತ್ತೆ. ಆಮೇಲೆ ನಾನು ಯಾವ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಸ್ಕೊಳ್ತಾ ಇಲ್ಲ ಕ್ಯಾಂಡಿಡೇಟ್ ಕಡೆ. ಓಕೆ, ಯಾವ್ದು ಬಾಂಡ್ಸ್ ಇರಲ್ಲ, ಯಾಕೆ ಅವ್ರು ಬೋರ್ಡ್ ಅಲ್ಲಿ ಇಟ್ಕೊಂಡಿರಲ್ಲ. ಉಳಿದ ಕಡೆ ಎಲ್ಲ ಏನಿದೆ ದೇ ವಿಲ್ ಟೇಕ್ ದೇ ಒರಿಜಿನಲ್ ಡಾಕ್ಯುಮೆಂಟ್ಸ್. ನಮ್ ಕಡೆನೇ ಪ್ರೊಸೆಸ್ ಹೋಗ್ಬೇಕು ಅಂಡ್ ದೇ ವಿಲ್ ಗೆಟ್ ಇನ್ಕಮ್. ಜರ್ಮನಿಯಿಂದ ಅವ್ರದ್ದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮತ್ತೆ ಅವ್ರದ್ದು ಇವನ್ ಅಲ್ಲೇ ನಾರ್ಮಲ್ ಇಂಟರ್ವ್ಯೂ ಮಾಡಿಸಿ ಅವ್ರದ್ದು ಆಫರ್ ಲೆಟರ್ ತರಿಸಿ ಅವ್ರದ್ರ ಮೇಲೆ ಫಂಡ್ ಬರುತ್ತೆ ಅದು. ಓಕೆ, ಆ ರೀತಿ ಫಂಡ್ ತಗೊಂಡು ಮಾಡ್ತಾರೆ. ನಾನು ಯಾವ ತರ ಅದು ಇಲ್ಲ, ನಂದು ಡೈರೆಕ್ಟ್ ಕ್ಯಾಂಡಿಡೇಟ್, ನಮ್ದು ಆತ್ಮವಿಶ್ವಾಸದ ಜೋಡಿ ಅಂಡ್
ಟೀಚಿಂಗ್, ಇದರಲ್ಲಿ ಯಾವ್ದು ಚೀಟಿಂಗ್ ಇಲ್ಲ, ಡೈರೆಕ್ಟ್ ಟೀಚಿಂಗ್. ದೇ ಪಾಸ್ B1 100% ದೇ ವಿಲ್ ಗೋ ಟು ಜರ್ಮನಿ ಆಫ್ಟರ್ ದೇ ರಿಸಲ್ಟ್ ವಿತಿನ್ 3 to 4 months ಅಂದ್ರೆ ಜರ್ಮನಿಲಿ ಇರ್ತಾರೆ. ಸೂಪರ್ ಸೂಪರ್. ಸೊ ನಾವು ಇಬ್ರು ಜನ ಹೋಗಿದಾರಲ್ಲ ಸರ್, ಸೊ ಅವರಿಗೆ ಹೋದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಹೇಗೆ? ಯಾ ಸರ್, 3 days ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಕಂಟಿನ್ಯೂ. ಈಗ ಲಾಸ್ಟ್ ಅವ್ರಿಗೆ ಹೋಗಿ ಒಂದು 10 days ಆಯ್ತು. ದೇ ಆರ್ ವೆರಿ ವೆಲ್ ಸೆಟಲ್. ಹಾಸ್ಪಿಟಲ್ ಮೇಲೇನೆ ಅವ್ರಿಗೆಲ್ಲ ಅಕಾಮಿಡೇಷನ್ ಅಲಾಟ್ ಮಾಡಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ, ವೆರಿ ಗೋ. ಅಂಡ್ ದೇ ವೆಂಟ್ ಟು ಮ್ಯೂನಿಕ್ ಸಿಟಿಲೇ ಇದೆ. ಏನಪ್ಪಾ ಹಳ್ಳಿ ಜರ್ಮನಿ ವಿಲೇಜ್ ಅಲ್ಲಿ ಹೇಳಕ್ಕಂದ್ರೆ ಮ್ಯೂನ್ಷನ್ ಅಲ್ಲಿರೋ ಮೇನ್ ಸಿಟಿಲೇ ಹೋಗಿದ್ದಾರೆ. ಓಕೆ. ಸೊ ಸರ್ ಇನ್ನೊಂದು ಸಕ್ಸಸ್ ವಿಚಾರ ಹೇಳ್ಬೇಕಂದ್ರೆ, ಇನ್ ಇಂಡಿಯಾ ಹಾಸ್ಟೆಲ್ ಎಲ್ಲೇ ಹೋದ್ರು €2,500 ಪರ್ BSc, GNM 2,300 €2,200 ಕೊಡ್ತಾ ಇದ್ರು. ಆಮೇಲೆ B1 B2 ಕಂಪ್ಲೀಟ್ ಆದ್ಮೇಲೆ ನರ್ಸಿಂಗ್ ರಿಸರ್ವೇಶನ್ ಆದ್ಮೇಲೆ ನಿಮಗೆ 3,200 to 3,500 ಮ್ಯಾಕ್ಸಿಮಮ್ ಅಂದ್ರೆ. ಬಟ್ ನಮ್ ಕ್ಯಾಂಡಿಡೇಟ್ ರೆಫರೆನ್ಸ್ ಹೋಗಿರೋದ್ರಿಂದ they are getting on B1 only €2,950 with proof I have that ನಮ್ ಕ್ಯಾಂಡಿಡೇಟ್ €2,950 ಅಂದ್ರೆ ಅರೌಂಡ್ 2,65,000 to 70,000 in Indian currency. ಓಕೆ, ಹೈಯೆಸ್ಟ್ ಸ್ಯಾಲರಿ ನಮ್ ಕ್ಯಾಂಡಿಡೇಟ್ ಇವನ್ ಅವ್ರ B2 ಪಾಸ್ ಆದ್ಮೇಲೆ ಕೂಡ €3,850 ಆನ್ ಬೇಸಿಕ್ ಫ್ರೆಶರ್ ಇದ್ರು that much they will get. That is the benefit from our institute. You mean to say 2,90,000 sir? 2,75,000 approximately. Yes, 60 to 70,000 because euros will rate just like ಬಂಗಾರದ ರೇಟ್ ಯಾವ ರೀತಿ up down ಇರುತ್ತೆ. ಬಟ್ ಯೂರೋಸ್ ರಲ್ಲಿ ಅವರಿಗೆ €2,950 ಸಿಗುತ್ತೆ. ಓಹೋ, ಗುಡ್ ಸರ್. ಎವರೇಜ್ ನಾವು 91 ಅಂತ 92 90 ಹಿಡಿದು ಕ್ಯಾಲ್ಕುಲೇಟ್ ಮಾಡಿದ್ರು 2,65,000 to 2,70,000 ಮಟ್ಟ ಬರುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿನೇ ನಾನು ಹೇಳ್ತಾರೆ B1 ಮೇಲೆ ಹೋಗ್ಲಿ B2 ಮೇಲೆ ಹೋಗ್ಲಿ. B2 ಕ್ಲಿಯರ್ ಆಗಿ ಅಲ್ಲಿ ನರ್ಸಿಂಗ್ ಲೈಸೆನ್ಸ್ ರಿಜಿಸ್ಟರ್ ಆದ ನಂತರ ದೇ ವಿಲ್ ಗೆಟ್ €3,850. ಅಷ್ಟು ಇನ್ನೂವರೆಗೂ ನಮ್ಮ ಇಂಡಿಯಾದಲ್ಲಿರುವಂತ ಯಾವ ಏಜೆನ್ಸಿನೂ ಕೊಟ್ಟಿಲ್ಲ. ದಟ್ ಇಸ್ ಅವರ್ 100% ಅಶ್ಯೂರಿಟಿ. ಸೊ ದಟ್ ಇಸ್ ದ ಗ್ರೇಟ್ ಸಕ್ಸಸ್ ಆಫ್ ಅವರ್ ಡ್ವೈಸ್ ಡಿಲೈಟ್ ಸರ್. ದಟ್ಸ್ ಗ್ರೇಟ್ ಸರ್. ಆಮೇಲೆ ಇವಾಗ ಇವರು ಹೋದಾದ್ಮೇಲೆ ಇವ್ರ ಫ್ಯಾಮಿಲಿ ಸ್ಟೇಟಸ್ಸು ಯಾವಾಗ ಬರುತ್ತೆ? ಆಮೇಲೆ ವಿತ್ ಫ್ಯಾಮಿಲಿ ಕೂಡ ಇವರು ಹೋಗ್ಬಹುದಾ ಇನಿಷಿಯಲ್ ಸ್ಟೇಜಲ್ಲಿ? ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಅವರಷ್ಟೇ ಹೋಗ್ಬೇಕಾಗತ್ತೆ. ಇಫ್ ದೇ ಆರ್ ಕಪಲ್ಸ್ ನರ್ಸಿಂಗ್ ಇದ್ರೆ ಇಬ್ಬರನ್ನು ಪ್ಲೇಸ್ಮೆಂಟ್ ಮಾಡಬಹುದು. ಇಫ್ ದೇ ಆರ್ ನಾಟ್ ಕಪಲ್ಸ್, ಬೇರೆ ಪ್ರೊಫೆಷನಲ್ ಇದ್ರೆ ಅಂದ್ರೆ ಈಗ ನರ್ಸಿಂಗ್ ಇಬ್ರು ಇದ್ರನ್ನ ಇಬ್ರು B1 ಪಾಸ್ ಮಾಡಿಸಿ ಇಬ್ರು ಒಂದೇ ಹಾಸ್ಪಿಟಲ್ ಕಳಿಸಬಹುದು, ಪ್ಲೇಸ್ಮೆಂಟ್ ಮಾಡಬಹುದು. ಈಗ ಒಬ್ಬೊಬ್ರು ನಾನ್ ಅದರ್ ಫೀಲ್ಡ್ ಇರ್ತಾರೆ, ಜಸ್ಟ್ ಹೌಸ್ ವೈಫ್ ಇರ್ತಾರೆ. ಓಕೆ, ಅವ್ರನ್ನೂ ಕರ್ಕೊಂಡು ಹೋಗ್ಬೋದು. ಬಟ್ ಅವ್ರಿಗೆ ಏನದ ಇವ್ರದ್ದು ವೀಸಾ ಬಂದು ಅಲ್ಲಿ B2 ಕ್ಲಿಯರ್ ಆಗಿ ನರ್ಸಿಂಗ್ ಲೈಸೆನ್ಸ್ ಏನ್ ಕ್ಲಿಯರ್ ಆಗುತ್ತಲ್ಲ, ನರ್ಸಿಂಗ್ ಲೈಸೆನ್ಸ್ ಕ್ಲಿಯರ್ ಆದ ತಕ್ಷಣ ಇವ್ರಿಗೆ ಬ್ಲೂ ಕಾರ್ಡ್ ಕೊಡ್ತಾರೆ. ಓಕೆ, ಆ ಬ್ಲೂ ಕಾರ್ಡ್ ಕೊಟ್ಟ ತಕ್ಷಣ ದೇ ಕ್ಯಾನ್ ಟೇಕ್ ದೇರ್ ಫ್ಯಾಮಿಲಿ ಟು ಜರ್ಮನಿ. ಎಷ್ಟು ಟೈಮ್ ಆಗ್ಬಹುದು ಸರ್? 6 to 1 year, 6 months ಸರ್. ಇವ್ರಿಗೆ 6 months ಗೆ ಇವ್ರಿಗೆ B2 ಬರೀಲಿಕ್ಕೆ ಹೋದ ತಕ್ಷಣ ಅಲೋ ಇರುತ್ತೆ. ಓಕೆ, ಇವರು B2 ಮೆಟೀರಿಯಲ್ಸ್ ಎಲ್ಲ ನಾವು ಕೊಟ್ಟಿರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ಲಿ 8 months ಆದ ತಕ್ಷಣ ದೇ ಅಲೋ ಯು ದೆಮ್ ಟು ಕ್ಯಾಂಟ್ನೆಸ್ ಪ್ರೊಫಾರ್ಮ್. ಅದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ, 10 ವರ್ಷ ಇಂಡಿಯಾದ ಎಕ್ಸ್ಪೀರಿಯನ್ಸ್ ಇದ್ರೆ ಆ ಕ್ಯಾಂಟ್ನೆಸ್ ಪ್ರೊಫಾರ್ಮ್ಗೆ ಬೇಡ. B2 ಪಾಸ್ ಆದ್ರೆ ಸಾಕು, ದೇ ಆರ್ ಡೈರೆಕ್ಟ್ಲಿ ಪ್ರೊಫೆಷನಲ್ ನರ್ಸ್. ಓಕೆ, 10 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ದವ್ರಿಗೆ ಕ್ಯಾಂಟ್ನೆಸ್ ಪ್ರೊಫಾರ್ಮ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ ಅವರು. ಓಕೆ, ಅದನ್ನ ಆದ ತಕ್ಷಣ ನರ್ಸಿಂಗ್ ಲೈಸೆನ್ಸ್ ಅವ್ರು ಪ್ರೊಫೆಷನಲ್ ನರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಆ ಏನು ಪ್ರೊಫೆಷನಲ್ ನರ್ಸ್ ಅಂತ ಸರ್ಟಿಫಿಕೇಟ್ ಬರುತ್ತಲ್ಲ, ಅದ್ರ ಜೊತೆಗೆ ಅವ್ರಿಗೆ ಬ್ಲೂ ಕಾರ್ಡ್ ಸಿಗುತ್ತೆ. ಅದು ಬಂದ ತಕ್ಷಣ ಇಮಿಡಿಯೇಟ್ಲಿ ದೇ ಕ್ಯಾನ್ ಟೇಕ್ ದಮ್ ದೇರ್ ಫ್ಯಾಮಿಲಿ. ಓಹೋ, ಓಕೆ ಓಕೆ. ಸೊ ಇವ್ರು 2 ಜನ ಮ್ಯಾಕ್ಸಿಮಮ್ ವಿತಿನ್ a year ಆಗುತ್ತೆ. ಮ್ಯಾಕ್ಸಿಮಮ್ ವಿತಿನ್ a year. And they can also work independently if they are not nurses, spouse. Yes. But the German language ಕಲಿಲೇಬೇಕು, even other field ಆದ್ರೂ ಕೂಡ. But they can work. They have a permitted to work there in Germany. ಡಿಪೆಂಡೆಂಟ್ ವೀಸಾ ಹೋಗಿದ್ರು ಸಹ they can work sir. ಅವ್ರು ವರ್ಕ್ ಮಾಡ್ಬೋದು ಸರ್. ಜರ್ಮನಿಲಿ ಯಾವ ತರ ಇದೆ ಅಂದ್ರೆ, ಈಗ ನಾನೊಬ್ನು ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ನಮ್ ವೈಫ್ ಓದ್ಬೋದು, ಅದಕ್ಕೂ ಕಂಪ್ಲೀಟ್ ಫ್ರೀ. ನಮ್ ಚಿಲ್ಡ್ರನ್ಸ್ ಓದ್ಬೋದು, ಅದಕ್ಕೂ ಕಂಪ್ಲೀಟ್ ಫ್ರೀ. ಮತ್ತೆ ನಮ್ದು ಒಂದ್ ಚೈಲ್ಡ್ ಆಯ್ತು ಅಥವಾ 2 ಚೈಲ್ಡ್ ಆಯ್ತು, ಅದಕ್ಕೆ 18 ವರ್ಷ ಆಗೋ ಮಟ್ಟ €250 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 22,500 ಮಟ್ಟ ಪ್ರತಿ ತಿಂಗಳ ಕೊಡ್ತಾರೆ ಅಪ್ ಟು 18 year ಚೈಲ್ಡ್. ಸೂಪರ್. ಸೊ ಅದೊಂದು ಬೆನಿಫಿಟ್ ಇದೆ ಅಲ್ಲಿ ಹೋಗ್ಲಿಕ್ಕೆ. ಆಮೇಲೆ ಹೆಲ್ತ್ ಕಂಪ್ಲೀಟ್ಲಿ ಫ್ರೀ ಅಲ್ಲ ಸರ್, ಅದು ಒಂದು ಹೆಲ್ತ್. ಆಮೇಲೆ ರಿಟೈರ್ಮೆಂಟ್ ಬೆನಿಫಿಟ್ಸ್. ದೇ ಬಿಲೀವ್ ಇನ್ ಪಂಕ್ಚುಯಾಲಿಟಿ. ಕರೆಕ್ಟ್. ಆನ್ ಟೈಮ್ ವರ್ಕ್ ಇರಬೇಕು.
ಯು ಹ್ಯಾವ್ ಟು ಪ್ರಯರ್ ಇನ್ಫಾರ್ಮೇಶನ್ ಇರಬೇಕು. ಎಲ್ಲ ಮೇಲ್ ಚೆಕಿಂಗ್ ಥ್ರೂ, ವಾಟ್ಸ್ಆಪ್ ಈ ತರ ಎಲ್ಲ ನೋಡಲ್ಲ. ಅಫಿಷಿಯಲ್ ಅಂದ್ರೆ ಕಂಪ್ಲೀಟ್ಲಿ ಮೇಲ್. ಅವ್ರು ಏನೇ ಕಮ್ಯುನಿಕೇಶನ್ ಮಾಡಿದ್ರು ಮೇಲ್ ಥ್ರೂ ಮಾಡ್ತಾರೆ. ಎಸ್ ಸರ್, ವಾಟ್ಸಪ್ ಯೂಸ್ ಮಾಡಲ್ಲ ಅಷ್ಟು. ನಿಮ್ಗೆ ಏನೋ ಲೀವ್ ಬೇಕಾಗಿತ್ತ, ನೀವು ಮೇಲ್ ಮಾಡಿ ಅಪ್ಡೇಟ್ ಮಾಡ್ಬೇಕು ಬಿಫೋರ್ 1 ಮಂತ್ ಬಿಫೋರ್ ಡ್ಯೂಟಿ ರೋಸ್ಟರ್ ರೆಡಿ ಮಾಡ್ತಾರೆ. 1 ಮಂತ್ ಬಿಫೋರ್ ಎಮರ್ಜೆನ್ಸಿ ಇದ್ರೆ ದೇ ವಿಲ್ ಅಲೋ ಯು, ಎಮರ್ಜೆನ್ಸಿಗೆ ದೇ ವಿಲ್ ಹೆಲ್ಪ್ ಯು. ಇಲ್ಲಪ್ಪ ನಮ್ಗೆ ನೆಕ್ಸ್ಟ್ ಮಂತ್ ಈಗ 1 ಮಂತ್ ನಾವು ಮ್ಯಾರೇಜ್ ಲೀವ್ ಬೇಕಾಗಿದೆ, ನನ್ನದೇ ಮ್ಯಾರೇಜ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ವಿ ಹ್ಯಾವ್ ಟು ಸಬ್ಮಿಟ್ ದೆಮ್ ಬಿಫೋರ್ 1 ಮಂತ್. ಅಂದ್ರೆ ಅವ್ರು ನೆಕ್ಸ್ಟ್ ಮಂತ್ ಡ್ಯೂಟಿ ರೋಸ್ಟರ್ ಮಾಡ್ತಾರೆ, ಇಂಟಿಮೇಷನ್ ಕಂಪಲ್ಸರಿ. ಆಮೇಲೆ ಜರ್ಮನಿಲಿ ಇನ್ನೊಂದೇನಂದ್ರೆ 1 ಇಯರ್ ನೀವು ಡ್ಯೂಟಿ ಮಾಡಿದ್ರೆ 13 ತಿಂಗಳು ಸ್ಯಾಲರಿ ಸಿಗುತ್ತೆ. 1 ಇಯರ್ಗೆ 12 ಮಂತ್ಸ್ ಇದೆ ಅಲ್ವಾ, ಬಟ್ ದೇ ವಿಲ್ ಗೆಟ್ ಅ ಸ್ಯಾಲರಿ ಆಫ್ 13 ಮಂತ್ಸ್. ಯಾವ ರೀತಿ ಅಂದ್ರೆ 11 ಮಂತ್ಸ್ ಕಂಟಿನ್ಯೂ ನೀವು ವರ್ಕ್ ಮಾಡ್ತೀರಿ, ಓಕೆ. 12 ಮಂತ್ ನ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ ರಜಾನು ಕೊಡ್ತಾರೆ, ಪ್ಲಸ್ ಆ ತಿಂಗಳಿಗೆ 2 ಮಂತ್ ಸ್ಯಾಲರಿ ಕೊಡ್ತಾರೆ. ಓಹೋ ಸೂಪರ್. ಲೈಕ್ ನಾವು ಗೌರ್ಮೆಂಟ್ ಅಲ್ಲಿ ಇರ್ತೀವಿ ಅಂತಂದ್ರೆ ನಮಗೆ ನರ್ಸಸ್ ಇದ್ರೆ ಬೋನಸ್ ಆಗಿ ಕೊಡ್ತಾರೆ. ಆಮೇಲೆ ಇಫ್ ಎಟ್ ಆಲ್ ದೇ ಆರ್ ವರ್ಕಿಂಗ್ ಇನ್ ICU ಸೆಟಪ್ ಅಂತಂದ್ರೆ ಅವರಿಗೆ ಎಕ್ಸ್ಟ್ರಾ ಇರುತ್ತೆ ಸರ್, ಯಾವ ರೀತಿ? ICU ಇರಲಿ, ನೈಟ್ ಡ್ಯೂಟಿ ಇರಲಿ, ಎಕ್ಸ್ಟ್ರಾ ಇದು ಬೇಸಿಕ್ ಸ್ಯಾಲರಿ ಬಿಟ್ಟು ಇಫ್ ದೇ ಡನ್ ನೈಟ್ ಡ್ಯೂಟಿ ಆಲ್ಸೋ ದೇ ವಿಲ್ ಗೆಟ್ ಎಕ್ಸ್ಟ್ರಾ. ಆಮೇಲೆ 1 ವಾರಕ್ಕೆ 40 ತಾಸಷ್ಟೇ ಅಫಿಷಿಯಲ್ ಅವರ್ಸ್, ಓಕೆ. ಪರ್ ಡೇ ಕೌಂಟ್ ಮಾಡಿದ್ರೆ 8 ಅವರ್ಸ್ ಇರುತ್ತೆ, 2 ಡೇಸ್ ಲೀವ್ ಇರುತ್ತೆ. ಅದೇ ನೈಟ್ ಡ್ಯೂಟಿ ಮಾಡಿದ್ರೆ 4 ಡೇಸ್ ಆಗುತ್ತೆ, 40 ಅವರ್ಸ್ ಕಂಪ್ಲೀಟ್ ಆಗುತ್ತೆ, 3 ಡೇಸ್ ಲೀವ್ ಸಿಗುತ್ತೆ. ಬಟ್ ಅದಾದ್ಮೇಲೆ 20 ತಾಸು OT ಮಾಡೋದು. ಒನ್ ನರ್ಸ್ ಕ್ಯಾನ್ 20 ಅವರ್ಸ್ ಎಕ್ಸ್ಟ್ರಾ OT ಡ್ಯೂಟಿ ಮಾಡಬಹುದು. ಅದಕ್ಕೆ 1 ಅವರ್ಗೆ ಡಬಲ್ ಚಾರ್ಜ್ ಸಿಗುತ್ತೆ. ಅಂದ್ರೆ 20 ತಾಸು ಅಂದ್ರೆ 40 ತಾಸು ಮಾಡಿದಷ್ಟೇ ಸಿಗುತ್ತೆ. ಆಮೇಲೆ ದೇ ವಿಲ್ ಗೆಟ್ ಗುಡ್ ಸ್ಯಾಲರಿ ಬೆನಿಫಿಟ್, OTನೂ ಮಾಡ್ಕೋಬಹುದು. ಸೊ ನಾವು OT ಮಾಡ್ತೀವಿ ಅಂತಂದ್ರೆ ಕೂಡ ಸಹ ನಮಗೆ ಅಲೌವ್ ಇದೆ ಸರ್, ಇಟ್ ಮೀನ್ಸ್ ದಟ್. ಅದೇ 1 ವೀಕ್ಗೆ ಅಫಿಷಿಯಲ್ ಅವರ್ಸ್ ಆಫ್ ವರ್ಕಿಂಗ್ ಇಸ್ 40, ಅದು ಮಿನಿಮಮ್ ವರ್ಕ್ ಮಾಡಲೇಬೇಕು. ಪ್ಲಸ್ ಎಡಿಷನಲ್ ಆಗಿ 20 ತಾಸು ಎಡಿಷನಲ್ ಇರುತ್ತೆ, ಆ ಡ್ಯೂಟಿ ಮಾಡಿದ್ರೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ದಟ್ ಇಸ್ 20 ಅವರ್ಸ್ ಯು ಕ್ಯಾನ್ ವರ್ಕ್ ಪರ್ಸನ್, 20 ಅವರ್ಸ್ ದೇ ಕ್ಯಾನ್ ಡೂ OT ಪರ್ ವೀಕ್. ಸರ್ ಇದು ಸ್ಯಾಲರಿ ವೈಸ್ ನೋಡಿದ್ರೆ ವೀಕ್ಲಿ ಬೇಸ್ ಕೊಡ್ತಾರಾ ಅಥವಾ ಈ ಮಂತ್ಲಿ ಬೇಸ್ ಕೊಡ್ತಾರಾ ಸರ್? ಮಂತ್ಲಿ ಒನ್ಸ್ ದೇ ವಿಲ್ ಕ್ರೆಡಿಟ್ ಇನ್ ಆರ್ ಬ್ಯಾಂಕ್ ಅಕೌಂಟ್. ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ ಇನ್ ಯುರೋಪಿಯನ್ ಅಕೌಂಟ್ ಓನ್ಲಿ. ಆಮೇಲೆ ಅವರು INR ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಯಾವುದೇ ಚಾರ್ಜಸ್ ಇರಲ್ಲ, ಬಿಕಾಸ್ ಅಲ್ಲಿ ಟ್ಯಾಕ್ಸ್ ಕಟ್ ಮಾಡಿ INR ಅಕೌಂಟ್ ಮಾಡಿಸಿದ್ರೆ ದೇರ್ ಇಸ್ ನೋ ಟ್ಯಾಕ್ಸ್ ಇನ್ ಇಂಡಿಯಾ. ಅವರು ಆ ಅಕೌಂಟ್ ಇಂದ ಡೈರೆಕ್ಟ್ INR ಅಕೌಂಟ್ ಅವ್ರದೇ ಆದಂತ INR ಅಕೌಂಟ್ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅದು ಯಾವಾಗ ಬರುತ್ತೆ ಅಂದ್ರೆ ಫಸ್ಟ್ ಮಂತ್ ಸ್ಯಾಲರಿ ಅವರಿಗೆ ಕ್ರೆಡಿಟ್ ಆದ್ಮೇಲೆ ಅಲ್ಲಿ ಟಿನ್ ನಂಬರ್ ಅಂತ ಕೊಡ್ತಾರೆ, ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತೇಳಿ. ಆ ನಂಬರ್ ನ ನೀವು ಬ್ಯಾಂಕಿಗೆ ಇಲ್ಲಿದ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಆ ಟಿನ್ ನಂಬರ್ ಥ್ರೂ ನಿಮ್ಗೆ ಇದನ್ನ ಮಾಡ್ಕೊಡ್ತಾರೆ. ಏನೋ ನಿಮ್ಮ ಆಲ್ರೆಡಿ ಸೇವಿಂಗ್ಸ್ ಅಕೌಂಟ್ ಇದ್ರೆ INR ಅಕೌಂಟ್ ಅಂತ ಮಾಡ್ಕೊಡ್ತಾರೆ. ಆ INR ಅಕೌಂಟ್ ಅಂತ ನೀವು ಮಾಡಿಸಿದ್ರೆ ಅಲ್ಲಿ ಡೈರೆಕ್ಟ್ ಬಂದ್ ಸ್ಯಾಲರಿನ ನೀವು ಆ ಅಕೌಂಟಿಗೆ ನೀವು ಎಷ್ಟೇ ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಟ್ಯಾಕ್ಸ್ ಕೊಡೋ ಹಾಗಿಲ್ಲ. ಆಲ್ರೆಡಿ ಅಲ್ಲಿ ಟ್ಯಾಕ್ಸ್ ಕಟ್ ಆಗಿ ಬಂದಿರುತ್ತಲ್ಲ, ದಟ್ಸ್ ವೈ ಇಂಡಿಯಾದ ಅಕೌಂಟಿಗೆ ಬಂದ್ರು ಕೂಡ ಟ್ಯಾಕ್ಸ್ ಇರಲ್ಲ. ಆಮೇಲೆ ಇಂಡಿಯಾದ ಅಕೌಂಟ್ ಇಂದ ನಿಮ್ ಫ್ಯಾಮಿಲಿ ನೀವು ಕಳಿಸ್ತಿರ್ತೀರಿ ನಿಮ್ಮ ವರ್ಕಿಗೆ, ಅದು ನಿಮಗೆ ಯುರೋಪಿಯನ್ ಟ್ಯಾಕ್ಸ್ ಕಟ್ ಆಗುತ್ತೆ. ಓಕೆ, ಯು ಮೀನ್ ಟು ಸೇ ದಟ್ ಸರ್ INR ಅಕೌಂಟ್ ಅಂದ್ರೆ NRE ಅಕೌಂಟ್ ಅಥವಾ NRO ಅಕೌಂಟ್ ಕೈಂಡ್ ಆಫ್ ಸ್ಟಫ್, ರೈಟ್ ಸರ್? Yes. ಸೊ ನಮ್ಮ ಇಂಡಿಯನ್ ಬ್ಯಾಂಕ್ಸ್ ಅಕೌಂಟ್ ಅಂತ ಆಗುತ್ತೆ. ಎಸ್ NRO ನಾನ್ ರೆಸಿಡೆಂಟ್ ಆರ್ಡಿನರಿ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್ಸ್ ಅಂತ ಇರುತ್ತೆ. ಬಿಕಾಸ್ ನಾನು ಹೊರಗಡೆ ಇದ್ದಾಗ ಮಾಡಿಸಿದ್ದೆ. ಆ ಅಕೌಂಟ್ ನಿಮ್ದು ಆಕ್ಟಿವೇಟ್ ಮಾಡಿಸಿದ್ರೆ INR ಅಕೌಂಟ್ ಇದ್ರೆ ನಿಮ್ದು ಫಸ್ಟ್ ಮಂತ್ ಅಲ್ಲಿ ಸ್ಯಾಲರಿ ಬಂದ್ಮೇಲೆ ನಿಮ್ದು ಅಲ್ಲಿದ್ದು ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಬರುತ್ತೆ. ಓಕೆ, ಆ ನಂಬರ್ ಇಲ್ಲಿ ಎಂಟ್ರಿ ಮಾಡಿಸಿ ಆ ನಿಮ್ದು ಆಲ್ರೆಡಿ ಸೇವಿಂಗ್ಸ್ ಅಕೌಂಟ್ ಇರೋದನ್ನೇ ನೀವು NRI ಅಕೌಂಟ್ ಮಾಡಿಸ್ಬೋದು ಅಥವಾ ಹೊಸದೇ ಅಕೌಂಟ್ ಮಾಡಿಸ್ಬೋದು. ಇಲ್ಲಿ ಇದ್ದು ನಿಮ್ಗೆಲ್ಲ ಆಕ್ಟಿವೇಟ್ ಮಾಡ್ಕೊಡ್ತಾರೆ, ಫಾರೆಕ್ಸ್ ಕಾರ್ಡ್ ಕೊಡ್ತಾರೆ. ನೀವು ಅಂದ್ರೆ ಯುರೋಪಿಯನ್ ನೀವು ಅಕೌಂಟ್ ಇಂದ ಡೈರೆಕ್ಟ್ ಇಂಡಿಯನ್ ಅಕೌಂಟ್ ನಿಮ್ಮದೇ ಆದಂತ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಟ್ಯಾಕ್ಸ್ ಕಟ್ ಆಗಲ್ಲ. ಓಕೆ because it is already taxable amount. But ಇಂಡಿಯಾದಲ್ಲಿ ಬಂದ ತಕ್ಷಣ ಮತ್ತೆ ಅಗೇನ್ ಇತ್ತು 17 lakh ಕ್ರಾಸ್ ಆಗ್ಬಿಟ್ರೆ ಅಗೇನ್ ವಿ ಹ್ಯಾವ್ ಟು ಪೇ ಟ್ಯಾಕ್ಸ್ ಆರ್ ವಾಟ್ ಅಂತ ಕನ್ಫ್ಯೂಷನ್ ಇರುತ್ತೆ ಬಹಳ. ಬಟ್ INR ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ದೇರ್ ಇಸ್ ನೋ ಟ್ಯಾಕ್ಸ್. ಬಿಕಾಸ್ ಆಲ್ರೆಡಿ ಲೈಕ್ ನಮ್ದು ಪ್ಯಾನ್ ಕಾರ್ಡ್ ಇರುತ್ತೆ, ಅದೇ ರೀತಿ ಟಿನ್ ಕಾರ್ಡ್ ಇಂದಾನೇ ಆಗ್ತಾ ಇದೆ ಅದು. ಸೊ ದೇರ್ ವೋಂಟ್ ಬಿ ಎನಿ ಟ್ಯಾಕ್ಸಸ್. ದಟ್ಸ್ ಗ್ರೇಟ್ ಸರ್. ಸೊ ಇವಾಗ ಒಂದು ಬ್ಯಾಚ್ ಅಂತೂ ಕಂಪ್ಲೀಟ್ ಆಗಿದೆ, 2 ಜನ ಹೋಗಿದ್ದಾರೆ, ಇನ್ನೊಬ್ರು ವೇಟಿಂಗ್ ಅಲ್ಲಿ ಇದ್ದಾರೆ, ಇನ್ನೊಬ್ರು ಪ್ರಾಸೆಸ್ ಇಲ್ಲಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು
ಹೊಸ ಬ್ಯಾಚ್ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಸ್ಟಾರ್ಟ್ ಆಗಿದೆ ಸರ್? Sir, yeah, already we started a advertisement of new batch, sir. April 20th ಇಂದ ಅಫಿಷಿಯಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ರೇಟ್. ಏಪ್ರಿಲ್ 10th ವರೆಗೂ ಅಡ್ಮಿಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಆಲ್ರೆಡಿ 18 ಮೆಂಬರ್ಸ್ ಆರ್ ರಿಜಿಸ್ಟರ್ಡ್. ರಿಮೈನಿಂಗ್ ಐ ಆಮ್ ವೇಟಿಂಗ್ ಫಾರ್. ನಾನು ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಎಂಡ್ ವರೆಗೂ ನಾನು ಒಬ್ನೇ ಮಾಡ್ತಿರೋದ್ರಿಂದ ಇದರಲ್ಲಿ ಯಾರು ಇನ್ವಾಲ್ವ್ ಇಲ್ಲ. ಡೈರೆಕ್ಟ್ ನನಗೆ ಬಿಟ್ರೆ ಡೈರೆಕ್ಟ್ ಜರ್ಮನಿ ಕಾಂಟ್ಯಾಕ್ಟ್. ಇನ್ ಬಿಟ್ವೀನ್ ಇಂಡಿಯಾದಲ್ಲಿ ಯಾರು ಇಲ್ಲ. ಅದಕ್ಕೆ I am not taking anyone help from India. I am taking direct help from Germany. ಜರ್ಮನಿ. Okay. Yes. Okay. ನಮ್ದು ಏನೇ ಇದ್ರು ಕಾಂಟ್ಯಾಕ್ಟ್ ಡೈರೆಕ್ಟ್ ಜರ್ಮನಿಯಿಂದ ಇರೋದ್ರಿಂದ ಒಂದು ಬೆನಿಫಿಟ್ ಏನಂದ್ರೆ ಏನೇ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಒಬ್ಬನೇ ಇರ್ತೇನೆ. ಎಸ್. ಓಕೆ, ಟ್ರಾನ್ಸ್ಫರ್ ಅಂತ. ಇನ್ನೊಂದು ಎವ್ರಿಥಿಂಗ್ ವಿಲ್ ಬಿ ಲೀಗಲ್. ಎಸ್. ಇದರಲ್ಲಿ ಏನೋ ಮೋಸ ಇಲ್ಲ. ಏನಪ್ಪಾ ನಿಮ್ ಜರ್ಮನಿಗೆ ಏನೋ ಮಾರ್ಕೋತಾರ ಆ ಟೈಪ್ ಹೆದರ್ತಿರ್ತಾರ. ಎಷ್ಟೋ ಜನ ವಿಲೇಜ್ ಪೀಪಲ್ ಗೆ ಪಾಪ ಗೊತ್ತಿರೋದಿಲ್ಲ, ನಾಲೆಜ್ ಇರಲ್ಲ. ಹೆಣ್ಮಕ್ಳನ್ನ ಕಳಿಸ್ಲಿಕ್ಕೆ ಸೇಫ್ಟಿ ಪ್ರಯಾರಿಟಿ ವಿಚಾರ ಮಾಡ್ತಿರ್ತಾರೆ. ಬಟ್ ಲೇಡೀಸ್ ಆಲ್ಸೋ ವೆರಿ ಸೇಫ್ ಏರಿಯಾ. 0.001% crime area in European country. Yes. That's why it is very safe to go for country. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇದೆ, ಫ್ಯಾಮಿಲಿ ವೀಸಾ ಸಿಗುತ್ತೆ, ಪ್ಲಸ್ ಇವ್ ಚಿಲ್ಡ್ರನ್ಸ್ ಬೆನಿಫಿಟ್ ಇದೆ, ಹೆಲ್ತ್ ಬೆನಿಫಿಟ್ ಇದೆ. ಅದರ್ ಕಂಟ್ರೀಸ್ ಅಲ್ಲಿ ಈ ತರ ಬೆನಿಫಿಟ್ಸ್ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಮ್ಮೆ ಫ್ಯಾಮಿಲಿ ಕರ್ಕೊಂಡ್ ಬರ್ಬೇಕಂದ್ರೆ ಮಿನಿಮಮ್ ಇಷ್ಟೆಲ್ಲ ಆಗ್ಬೇಕು, ಇಷ್ಟು 200 dirhams ಆದ್ಮೇಲೆ ನಂತರ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದೇನೋ ಇದೆ ಬೇರೆ ಸಮ್ ಅದರ್ ಕಂಟ್ರೀಸ್ ಅಲ್ಲಿ. ಆತರ ಇಲ್ಲಿ ಯಾವುದೇ ತರ ಪ್ರೈವೇಟ್ ಇಲ್ಲ. ಫಾರ್ ನರ್ಸಸ್ ದೇ ಆರ್ ಗಿವಿಂಗ್ ಅಪರ್ಚುನಿಟಿ ಫಾರ್ ದಿಸ್. ದಿಸ್ ಆಫರ್ಸ್ ಓನ್ಲಿ ಫಾರ್ ನರ್ಸಸ್. ಸರ್, ಇಲ್ಲೂ ಕಾಂಪಿಟೇಷನ್ ಬಂದ್ಬಿಟ್ಟಿದೆಯಾ ಅಥವಾ ದೇರ್ ಇಸ್ ಅ ಚಾನ್ಸಸ್ ವಿಲ್ ಗೆಟ್ ಅ ಜಾಬ್ ಲೈಕ್ UK ಅಲ್ಲಿ? ಯಾವ ರೀತಿ? ಅಪ್ ಟು ನನ್ನ ಎಂಪ್ಲಾಯರ್ ನನಗೆ ಹೇಳಿದ ಪ್ರಕಾರ ಈ ಇಯರ್ ನಾನು 10,000 ಕ್ಯಾಂಡಿಡೇಟ್ ಕೊಟ್ಟು ದೇ ವಿಲ್ ರಿಕ್ರೂಟ್ ಫಾರ್ ದ ನರ್ಸ್ ಅಂತ ಹೇಳಿದ್ದಾರೆ. ನನಗೆ ಅಷ್ಟು ಪ್ರಾಮಿಸ್ ಮಾಡಿದ್ದಾರೆ. ವಾವ್. There is a huge vacancy of nurses there, 100%. ಬಟ್ ನನಗೆ ಟೀಚ್ ಮಾಡಕ್ಕಾಗೋದು ಒನ್ ಬ್ಯಾಚ್ ಅಲ್ಲಿ 30 to 40 ಅಷ್ಟೇ. ಅದಕ್ಕಿಂತ ಜಾಸ್ತಿ ನನಗೆ ಸ್ಟ್ರೆಸ್ ತಗೊಳಕ್ಕಾಗಲ್ಲ. ಆಮೇಲೆ ಐ ಕ್ಯಾನ್ ನಾಟ್ ಟೀಚ್ ಲೈಕ್ ದಟ್. ಅವ್ರಿಗೆ ಜಾಸ್ತಿ ಆದ್ರೆ ಕಾನ್ಸಂಟ್ರೇಟ್ ಕಡಿಮೆ ಆಗ್ಬೋದೇನೋ. ಅದಕ್ಕೆ ನಾನು ಐ ರಿಸ್ಟ್ರಿಕ್ಟೆಡ್ ಟು 30 for one batch. Yeah, that would be better, sir. So there is no. ಯಾಕಂದ್ರೆ ನಾನು ಈಚ್ ಕ್ಯಾಂಡಿಡೇಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾರು ಯಾವ್ದ್ರಲ್ಲಿ ವೀಕ್ನೆಸ್ ಇದೆ. ಕೆಲವೊಬ್ಬರಿಗೆ ಸ್ಪೀಕಿಂಗ್ ಒಳಗೆ ವೀಕ್ನೆಸ್ ಇರುತ್ತೆ, ಕೆಲವೊಬ್ಬರಿಗೆ ಬರೆಯೋದ್ರೊಳಗೆ ವೀಕ್ನೆಸ್ ಇರುತ್ತೆ, ಕೆಲವೊಬ್ಬರಿಗೆ ಹೆಂಗ್ ಓದ್ಬೇಕನ್ನೋ ಟೆನ್ಷನ್ ಇರುತ್ತೆ. ಈಚ್ ಅಂಡ್ ಇಂಡಿವಿಜುವಲ್ ಪಾರ್ಟ್ ನಾನು ಅಸೆಸ್ ಮಾಡಿ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ನ ಇದನ್ನ ಮಾಡ್ಕೊಂಡು ಅವ್ರು ಯಾವ ತರ ಫೀಡ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ಯಾವ್ದು ತರ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಅದ್ರೊಳಗೆ ಇಂಪ್ರೂವ್ ಆಗ್ತಾರೆ ಅನ್ನೋದನ್ನ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಡೇ ಬೈ ಡೇ ಮಾಡ್ತಾ ಹೋಗ್ತೇನ್ರಿ. ಹಂಗಾಗಿ ಸ್ವಲ್ಪ ಇಮಿಡಿಯೇಟ್ಲಿ ಐ ಗಾಟ್ ಅ ಬಿಗ್ ಸಕ್ಸಸ್. ಎಸ್, ದಟ್ಸ್ ಗ್ರೇಟ್ ಸರ್. ಬಿಕಾಸ್ ನೀವು ಈಚ್ ಕ್ಯಾಂಡಿಡೇಟ್ ಇಂದ ನೀವು A to Z ನೋಡ್ತಾ ಇದ್ದೀರಿ. ಆಮೇಲೆ ಓನ್ಲಿ 30 ಬ್ಯಾಚ್. ಇದ್ರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್ ಇಲ್ಲ. ನಾನೇ ಟೀಚಿಂಗ್ ಮಾಡ್ತೀನಿ, ನಾನೇ ಪ್ರೊಸೆಸ್ ಮಾಡ್ತೀನಿ, ನಾನೇ ಜರ್ಮನಿ ಕಳಿಸ್ತೀನಿ. ಅಪ್ ಟು ಫ್ಲೈಯಿಂಗ್ ಆಗೋ ಮಟ್ಟನು ಇಂಡಿಯಾದಿಂದ ನಾನ್ ಮಾಡ್ತೀನಿ. ಅಲ್ಲಿ ನಮ್ಮವರು ನಮ್ಮ ಫ್ರೆಂಡ್ ರಿಸೀವ್ ಮಾಡ್ಬೋದು. ಮೀನ್ಸ್ ಗ್ರೇಟ್. no one will be entered in this period. Only pure my base will be 100%. ಅವ್ರಿಗೆ ಯಾವ್ದಂದ್ರೆ ನಂಬಬಹುದು, ಯಾವ್ದು ಚೀಟಿಂಗ್ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಸ್ ಸರ್, ಅದೊಂದು ಅಡ್ವಾಂಟೇಜ್ ಇದೆ ಸರ್. ಬಿಕಾಸ್ ನೀವು ಸ್ಟಾರ್ಟಿಂಗ್ ಹಿಡಿದ ಅಪ್ ಟು ದ ಎಂಡ್ ನೀವೇ ನೋಡ್ಕೋತಾ ಇದ್ದೀರಿ. ಇವನ್ ಅವ್ರು ಜರ್ಮನಿ ರೀಚ್ ಆದ್ರೂ ಕೂಡ ದೇ ವಿಲ್ ಸಪೋರ್ಟ್. ಯಾಕಂದ್ರೆ ಅವ್ರಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕ್ಬಿಟ್ರೆ ಅವ್ರು ನಮ್ ಜರ್ಮನಿದಲ್ಲಿ ಏನಿರ್ತಾರಲ್ಲ ನಮ್ಮ ಪಾರ್ಟ್ನರ್ಸ್, ಅವರು 24 hours ಮಾಡಿದ್ರು ಬಂದು ನಿಂತು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಓಹೋ, ಸೂಪರ್ ಸರ್, ಸೂಪರ್. ಆಮೇಲೆ ಸರ್ ಇವಾಗ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಎಷ್ಟು ಯಾವ ರೀತಿ ಪೇಮೆಂಟ್ ಮಾಡಬೇಕು, ಏನಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಚೂರು ಹೇಳ್ರಿ. ನೋಡ್ರಿ, 1,50,000 ಬಿಫೋರ್ ಎಕ್ಸಾಮ್ ಅವ್ರು ಹೋಗಕ್ಕಿಂತ ಮುಂಚೆ ಫಸ್ಟ್ ಇನಿಷಿಯಲಿ 50,000 ದೇ ಹ್ಯಾವ್ ಟು ಪೇ A1 A2 ಫೀಸ್ ಅಂತೇಳಿ. A1 A2 ಆದ ತಕ್ಷಣ ಅವರು 50,000 ಪೇ ಮಾಡ್ಬೇಕಾಗುತ್ತೆ. B1 ಕಲಿತಿದ್ದಾರೆ. ಆಮೇಲೆ ಎಕ್ಸಾಮಿನೇಷನ್ ಬಂದಾಗ 50,000 ಪೇ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಏನು ಓದ್ತಿರ್ತಾರಲ್ಲ ಇನಿಷಿಯಲ್ ಅವಾಗ್ಲೇನೆ ಅವ್ರ ಡಾಕ್ಯುಮೆಂಟ್ ನೆಲ್ಲ ಜರ್ಮನಿಗೆ ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಬೆಸೆಡ್ ನರ್ಸಿಂಗ್ ಲೈಸೆನ್ಸ್, ದೇರ್ ಆರ್ ಹ್ಯೂಜ್ ಡಾಕ್ಯುಮೆಂಟೇಶನ್ ವರ್ಕ್ ಫಾರ್ ಈಚ್ ಕ್ಯಾಂಡಿಡೇಟ್. ಓಕೆ, ಅದನ್ನೆಲ್ಲಾನು ನಾನು ಅಲಾಂಗ್ ವಿತ್ ದಟ್ ಸೈಡ್ ಬೈ ಸೈಡ್ ಅದನ್ನು ಪ್ರೊಸೆಸ್ ಮಾಡ್ತಿರ್ತೀನಿ. ಅದನ್ನು ಮಾಡಿಸ್ಕೊಂಡು ಈ ಕಡೆ ಟೀಚಿಂಗ್ ಮಾಡ್ತಿರ್ತೀನಿ. ಅವ್ರ ರಿಸಲ್ಟ್ ಬರೋಳಗೆ ಈ ಕಡೆ ಲೈಸೆನ್ಸ್ ಬರುತ್ತೆ. ದೇ ಕ್ಯಾನ್ ಫ್ಲೈ 4 to 5 ಮ್ಯಾಕ್ಸಿಮಮ್ 3 to 4 months ಆಫ್ಟರ್ ರಿಸಲ್ಟ್. ಸೊ ಸರ್, ಯು ಮೆಂಟ್ ಟು ಸೇ 1,50,000 ಇಂದ ಯಾವ್ದು ಪ್ರೊಸೆಸ್ ಇದೆ ಅದೇ ರೀತಿ ಇರುತ್ತಾ, ಮತ್ತೇನಾದ್ರೂ ಪೇ ಮಾಡ್ಬೇಕಾ? ಅದೇ ಇರುತ್ತೆ. ಓಕೆ, ಇಲ್ಲ, 1,50,000 ಅಲ್ಲಿ ಅದೇ
ಹಾ, ಏನು ತೊಂದ್ರೆ ಇಲ್ಲ. ಫೀಡ್ಬ್ಯಾಕ್ ಏನಿದೆ ನಮ್ ರೆಫರೆನ್ಸ್ ಹೋಗೋದ್ರಿಂದ ಅವ್ರು ತಗೊಳ್ತಾರೆ ಅದನ್ನ, ಹಾಗಾಗಿ ಅದನ್ನ ಕೊಡ್ಲೇಬೇಕಾಗತ್ತೆ. ಹಾ. ಆಕ್ಚುಲಿ ಇಷ್ಟು ಓಪನ್ ಆಗಿ ಯಾರು ಮಾತಾಡಲ್ಲ. ಸಮ್ ಪೀಪಲ್ ವೆರಿ ಹೈಡ್ ಇನ್ ದಟ್ Yes, yes, yes. ಫೈನಾನ್ಷಿಯಲ್ ಮ್ಯಾಟರ್. ಬಟ್ ನಮ್ದು ಏನಿದೆ ಇದ್ದಿದ್ದು ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇಲ್ಲ ಇಲ್ಲ, ನೀವು ಸ್ಟಾರ್ಟಿಂಗ್ ಡೇ ಒನ್ನಿಂದ ನಾನು ನಿಮ್ಗೆ ನೋಡ್ತಾ ಇದ್ದೀನಿ, ಆಸ್ ಅ CHO ನಿಮಗೆ ನೋಡ್ತಾ ಇದ್ದೀನಿ. ನೀವು ಫೇರ್ ಆ್ಯಂಡ್ ಫ್ರ್ಯಾಂಕ್ ಸ್ಟ್ರೈಟ್ ಫಾರ್ವರ್ಡ್ ಇದ್ರಿ. ನೀವು ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾ ಇರ್ತೀರಂತ ನನಗೆ ಗೊತ್ತೈತಿ. ಆದರೂ ಸಹ ಇಲ್ಲಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಒಂದು ಕ್ಲಾರಿಟಿ. ಕೆಲವೊಂದ್ ಕಡೆ ಇದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಿದಾರೆ, ಕೆಲವೊಂದಿಷ್ಟು ಗೌರ್ಮೆಂಟ್ ದವರು ಅಪ್ಲಿಕೇಶನ್ ಕರೆದಿದ್ದಾರೆ, ಹೌದು. ಅಲ್ಲಿನೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅಲ್ಲೆಲ್ಲ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ತಾರೆ. ನಾವ್ ಈಗ ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಳ್ಳಲ್ಲ. ಆಮೇಲೆ ಅಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನೀವು 3-4 ಇಂಟರ್ವ್ಯೂ ಫೇಸ್ ಪಾಸ್ ಆದ ನಂತರನೇ ಹೋಗ್ಬೇಕು. ನಮ್ದು ಒಂದೇ ಇಂಟರ್ವ್ಯೂ ಅಲ್ಲಿ ನೀವು ಜರ್ಮನಿಗೆ ಹೋಗ್ತೀರಿ. ದೀಸ್ ಆರ್ ದ ಡಿಫರೆನ್ಸ್ ಬೆನಿಫಿಟ್ಸ್ ಫ್ರಮ್ ಅಸ್. ಓಕೆ. ಆಮೇಲೆ ಟೀಚಿಂಗ್ ಅಲ್ಲಿ ಕೂಡ ಹ್ಯೂಜ್ ಡಿಫರೆನ್ಸ್ ಇದೆ. ನೀವು ನಮ್ಮ ಕ್ಯಾಂಡಿಡೇಟ್ಸ್ ಜೊತೆ ನೀವು ಮಾತಾಡಿದ್ರೆ ವಾಟ್ ಈಸ್ ಡಿಫರೆನ್ಸ್ ಇನ್ ಟೀಚಿಂಗ್ ಅಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಸರ್. ಎಸ್ ಎಸ್. ದಟ್ ಐ ಕ್ಯಾನ್ ಎಕ್ಸ್ಪ್ರೆಸ್. ಇನ್ನೊಂದು ನಾನು ಕೇಳಬೇಕು ಏನು ಅಂತಂದರೆ, ನಾವು ನರ್ಸಸ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ಅವರಿಗೆ ಒಂದು ಇದು ಸ್ಥಿತಿಗತಿ, ಒಂದು ಸ್ಟೇಟಸ್, ಒಂದು ಸ್ಟೇಜ್ ಬರ್ತಾ ಇದೆ. ಅವರ ಗುರಿ ಮುಟ್ಟುವರೆಗೆ ಸಕ್ಸಸ್ ಮಾಡಿಕೊಡ್ತಾ ಇದ್ದೀರಾ. ಅಪಾರ್ಟ್ ಫ್ರಮ್ ನರ್ಸಸ್, ಡಾಕ್ಟರ್ಸ್ ಆಗಲಿ, ಫಿಸಿಯೋಥೆರಪಿಸ್ಟ್ ಆಗಲಿ ಅಥವಾ ಮತ್ತೆ ಫಿಸಿಯೋಥೆರಪಿಸ್ಟ್ ಸ್ಟಾರ್ಟೆಡ್. ಫಿಸಿಯೋಥೆರಪಿಸ್ಟ್ ತಗೊಳ್ತಾರೆ ಅವರು. ಆಮೇಲೆ ಫಾರ್ಮಾಸಿಸ್ಟ್, ಆಮೇಲೆ ಯಾರು ಲ್ಯಾಬ್ ಟೆಕ್ನಿಷಿಯನ್ಸ್ ತಗೋತಾರೆ. ಬಟ್ BSc ಆಗಿರ್ಬೇಕು. BSc ಲ್ಯಾಬ್ ಟೆಕ್ನಿಷಿಯನ್ ಆಗಿರಬೇಕು. ಫಾರ್ಮಸಿ ಆದ್ರೂ ಸಹ BSc ಆಗಿರ್ಬೇಕು. B ಫಾರ್ಮಾ ಸಮಥಿಂಗ್ ಆಗಿರಬೇಕು. ಹಾಂ. ಫಿಸಿಯೋಥೆರಪಿ ಅಂತ ಅದು ಬ್ಯಾಚುಲರ್ ಡಿಗ್ರಿನೇ ಇರುತ್ತೆ ಅಥವಾ ಅದು ಮಾಸ್ಟರ್. ಇದೆ. ನರ್ಸಿಂಗ್ ಅಲ್ಲಿ ಮಾತ್ರ ಡಿಪ್ಲೊಮಾ ಅಲೋ ಮಾಡಿದ್ದಾರೆ. ಓಹೋ, ಓಕೆ. ಓನ್ಲಿ ನರ್ಸಿಂಗ್ ಕ್ಯಾಂಡಿಡೇಟ್ ಇದ್ರೆ ಅದು ಕನ್ಸಿಡರ್ಡ್ ಆಗುತ್ತೆ, ಈವನ್ ಡಿಪ್ಲೊಮಾ. ಆಮೇಲೆ ಇವನ್ ವಿ ವಾಂಟ್ ಟು ಪ್ಲಾನಿಂಗ್ ಫಾರ್ ದಿಸ್ ಇಯರ್ ದೇ ಟೋಲ್ಡ್ ಮಿ ಅಬೌಟ್ ದ ಇಂಜಿನಿಯರ್ಸ್ ರಿಕ್ರೂಟ್ಮೆಂಟ್ ಆಲ್ಸೋ ದೇ ವಿಲ್ ಪ್ರೊವೈಡ್ ಮಿ ಅಂತ ಹೇಳಿದ್ದಾರೆ. ಓಕೆ. ಯಾಕಂದ್ರೆ ನಾನಾಗ್ಲಿ ಯಾವ್ದು ತಗೊಂಡ್ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂತೇಳಿ. ನನ್ನ ನರ್ಸಸ್ ನನ್ಗೆ ಗೊತ್ತಲ್ಲ, ಯಾಕಂದ್ರೆ ನಾನು BSc ನರ್ಸಿಂಗ್ ಫೀಲ್ಡ್ ಇಂದ ಬಂದವನು. CHO ವರ್ಕ್ ಮಾಡಿದ್ದೀನಿ, ನರ್ಸ್ ಆಗಿ ವರ್ಕ್ ಮಾಡಿದ್ದೀನಿ. ನರ್ಸಸ್ ಗೆ ವಾಟ್ ಐ ಕ್ಯಾನ್ ಡೂ, ಆ ಫೀಲ್ಡ್ ಇಂದ ಬಂದಿದ್ದೀನಿ ಅಂತ ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ನರ್ಸಿಂಗ್ ಓನ್ಲಿ. ನೆಕ್ಸ್ಟ್ ಅದರ್ ಕ್ಯಾಡರ್ ನನಗೆ ಏನಾದ್ರು ಆಪರ್ಚುನಿಟಿ ಸಿಕ್ಕರೆ ಅದನ್ನು ಕೂಡ ಐ ವಿಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಶೋರ್ ಸರ್. ಆಮೇಲೆ ಇನ್ನೊಂದು MBAದವ್ರಿಗೆ ಏನಾದ್ರು ಚಾನ್ಸ್ ಕೊಡ್ತಾ ಇದ್ದೀರಾ ಸರ್? ಆಮೇಲೆ ಸರ್ ಔಟ್ ಫೀಲ್ಡ್ ಮಾಡ್ಬೋದು. ಒಂದ್ ಮಾಡ್ಬೋದು. PUC ಸೈನ್ಸ್ ಮುಗಿಸಿರ್ತಾರಲ್ಲ, PUC ಸೈನ್ಸ್ ಮುಗಿಸ್ತವ್ರು ಅವರು B2 ಇಲ್ಲೇ ಮಾಡ್ಕೋಬೇಕಾಗತ್ತೆ. B2 ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರನ್ನ ನಾವು ಅಲ್ಲಿ ಓದ್ಲಿಕ್ಕೆ ಅಂತೇಳಿ ಕಳಿಸ್ಬೋದು. ಅದು 4 to 5 lakh ಖರ್ಚು ಬರುತ್ತೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ. ಆದ್ರೆ ಅವ್ರಿಗೆ ಮಂತ್ಲಿ ನರ್ಸಿಂಗ್ ಮಾಡಿಸಿದ್ರು ಕೂಡ ಅಲ್ಲಿ 3 year ನರ್ಸಿಂಗ್ 2 year ಇರುತ್ತೆ. ಇಂಜಿನಿಯರಿಂಗ್ ಮಾಡ್ತದ್ದು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ನರ್ಸಿಂಗ್ ಓದಿಸ್ಬೋದು, ಫಿಸಿಯೋಥೆರಪಿ ಅದು ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಅಟ್ ಪ್ರೆಸೆಂಟ್. ಓಕೆ. ಅವ್ರು ಓದ್ಲಿಕ್ಕೆ ಹೋದ್ರೆ ಪ್ರತಿ ತಿಂಗಳು ಅವ್ರಿಗೆ 1200 euro ಫಸ್ಟ್ ಇಯರ್ ಕೊಡ್ತಾರೆ, 1400 euro ಸೆಕೆಂಡ್ ಇಯರ್ ಕೊಡ್ತಾರೆ, 1600 to 700 euro ಥರ್ಡ್ ಇಯರ್ ಕೊಡ್ತಾರೆ. ಅಂದ್ರೆ ಪ್ರತಿ ತಿಂಗಳು ಅವರು ಎಲ್ಲಾ ಖರ್ಚು ತೆಗೆದು ಮನಿಗೆ ಓದ್ಬೇಕಾದ್ರೆ 20,000-30,000 ಸೇವ್ ಮಾಡಿ ಕಳಿಸ್ಬೋದು. ಸೂಪರ್. And PUC ಸೈನ್ಸ್ if they completed. ದಟ್ ಇಸ್ ಔಟ್ ಫೀಲ್ಡ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಡೆಲ್ಲಿ, ಉತ್ತರಾಖಂಡ್ ಆ ಕಡೆ ಎಲ್ಲರೂ ಬಹಳ ಜನ ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಔಟ್ ಫೀಲ್ಡಿಂಗ್ ಬಹಳ ಜನ ಔಟ್ ಫೀಲ್ಡಿಂಗ್ ಹೋದವರಿಗೆ ದೇ ವಿಲ್ ಗಿವ್ 5 year ವೀಸಾ. ಓಕೆ. 3 year ಫಾರ್ ಸ್ಟಡಿ, 2 year ಫಾರ್ ವರ್ಕ್ ವೀಸಾ. ಓದಿದ್ಮೇಲೆ ಅಲ್ಲೇ 2 year ವರ್ಕ್ ವೀಸಾ ಇರುತ್ತೆ. ಅಲ್ಲಿ 2 year ವರ್ಕ್ ಮಾಡಿ ವಾಪಸ್ ಬರ್ಬೋದು, ಅಥವಾ ಅಲ್ಲೇ ಅವ್ರ ಜಾಬ್ ನ ಕಂಟಿನ್ಯೂ ಮಾಡ್ಕೊ. ಇಟ್ಸ್ ನಾಟ್ ನೆಸೆಸರಿ 2 years ಆದ್ಮೇಲೆ ಅಲ್ಲಾದ್ರೂ ಇರಿ, ಇಲ್ಲ ಕಮ್ ಬ್ಯಾಕ್ ಟು ಇಂಡಿಯಾ. ಎಸ್. ಸೊ ಇದು ಒಂದು ಬೆಸ್ಟ್. 5 year ಕೊಟ್ಟಿರ್ತಾರೆ. 3 year ಎಜುಕೇಶನ್, 2 year ವರ್ಕ್ ವೀಸಾ ಕೊಟ್ಟಿರ್ತಾರೆ ಅವ್ರಿಗೆ. ಸ್ಟಾರ್ಟಿಂಗ್ 5 year ವೀಸಾ ಸಿಗುತ್ತೆ. ಆಮೇಲೆ ನಾ ಹೇಳಿದ್ನಲ್ಲ ಫಸ್ಟ್ ಇಯರ್ 1200 euro ಪರ್ ಮಂತ್ ಹಾಕ್ತಾ ಇರ್ತಾರೆ ಅವರಿಗೆ. ಓಕೆ ಸರ್. ಇವಾಗ ಏನು ಕ್ಯಾಂಡಿಡೇಟ್ ಹೋಗಿದ್ದಾರೆ ಅವರು ಆಸ್ ಎ ವರ್ಕ್ ವೀಸಾ ತಗೊಂಡು ಹೋಗಿದ್ದಾರೆ ಅಥವಾ ಪ್ರೊಫೆಷನಲ್ ವೀಸಾ ತಗೊಂಡು ಹೋಗಿದ್ದಾರೆ? ಓಕೆ. ಆಫ್ಟರ್ವರ್ಡ್ ಇಟ್ ವಿಲ್ ಕನ್ವರ್ಟ್ ಇಂಟು ಎ ಪರ್ಮನೆಂಟ್ ರೆಸಿಡೆನ್ಸಿ. ಆಮೇಲೆ ಇದು ಪ್ರಾಸೆಸ್ ಇರುತ್ತೆ. ಲಾಸ್ಟ್ ವಿಡಿಯೋಲಿ ನಾವೇನು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ದೇ ವಿಲ್ ಬಿ ಎ ಗ್ರೀನ್ ಕಾರ್ಡ್ ಹೋಲ್ಡರ್ ಇಫ್ ದೇ ವಾಂಟ್. ಅದೆಲ್ಲ ಸೇಮ್ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. 5 year 3 year ಆದ ತಕ್ಷಣ ಅವ್ರಿಗೆ PR ಕೊಡ್ತಾರೆ. 5 year ಇದ್ದ ತಕ್ಷಣ ಸಿಟಿಜನ್ಶಿಪ್ ಸಿಗುತ್ತೆ. ನರ್ಸಸ್ಗೆ ದೇ ಆರ್ ವೆರಿ ಸಪೋರ್ಟಿವ್ ರೈಟ್ ನೌ. ಎಸ್ ಸರ್. ಸೊ ಇವಾಗ ಈ ಒಂದು ಪ್ರೊಸೆಸ್ಸಿಂದ ಹೋದರೆ ಅಬ್ಬಬ್ಬ ಅಂದರೆ 1 year ಹೊರಗಾಗಿ ನಮ್ಮ ನರ್ಸಸ್ಗಳು, ನಮ್ಮ ಕನ್ನಡಿಗರು ಫ್ಲೈ ಆಗ್ತಾರೆ, ಜರ್ಮನಿಲಿ ಇರ್ತಾರೆ ಅಂತ ಅರ್ಥ. ಮ್ಯಾಕ್ಸಿಮಮ್ ಸರ್ ಅವ್ರು ಏನಾದ್ರು ವಿತಿನ್
1 year they will be in Germany. ಓಹೋ. ಸೊ ಸರ್, ಇಷ್ಟ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲಿ ಮಟ್ಟ ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರಿ. ಸೊ ಏನಾದರೂ ಹರ್ಡಲ್ ಇರುತ್ತಾ? ಅಂದರೆ ಇವ್ರಿಗೇನಾದರೂ ಕೆಲವೊಂದು ಇಲ್ಲಪ್ಪ ಇಲ್ಲಿ ಹೋದರೆ ಇದು ಆಗುತ್ತಾ, ಅಥವಾ ಕೆಲವು ಆಗದೇ ಇರುವಂತಹ ಕೆಲವೊಂದು ಏನಾದರೂ ಇಲ್ಲ ಸರ್, ನೆಗೆಟಿವ್? ಆ ತರ ಯಾವ್ದು ಇಲ್ಲ. ಇಫ್ ದೇ ಪ್ರೊವೈಡೆಡ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್, ಓಕೆ. ಹಾಂ ಹಾಂ ಹಾಂ. ಅವಾಗ ಪ್ರಾಬ್ಲಮ್ಸ್ ಆಗಬಹುದು. ಯಾಕಂದ್ರೆ ಈ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಎಂಬಸಿಲಿ ವೆರಿಫೈ ಆಗುತ್ತೆ. ಇಫ್ ದೇ ಗಿವನ್ ಮಿ ವೆರಿ ಫ್ರಾಂಕ್ ಹೇಳ್ತೀನಿ, ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಕೊಟ್ಟರು, ಡೂಪ್ಲಿಕೇಟ್ ಇದ್ದಿದ್ದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಇದ್ರ ಅಂದ್ರೆ ದೇ ವಿಲ್ ಫ್ಲೈ, ದೇರ್ ಇಸ್ ನೋ ಪ್ರಾಬ್ಲಮ್. ಇಫ್ ದೇ ಸಬ್ಮಿಟೆಡ್ ಎನಿ ಫೇಕ್ ಸರ್ಟಿಫಿಕೇಟ್, ಹಾಂ ಹಾಂ ಹಾಂ. ಅವಾಗ ಪ್ರಾಬ್ಲಮ್ ಆಗುದು. ಅದು ಬಿಟ್ರೆ ನಥಿಂಗ್ ಹರ್ಡಲ್ಸ್, ಏನೇ ಹರ್ಡಲ್ಸ್ ಇದ್ರು ಐ ವಿಲ್ ಫೇಸ್ ಅಂಡ್ ಐ ವಿಲ್ ಕ್ಲಿಯರ್ ಇಟ್. ಓ ಅದು ಸೂಪರ್. ಏನೇ ಯಾಕಂದ್ರೆ ಮ್ಯಾಕ್ಸಿಮಮ್ ವಾಟ್ ಎವರ್ ದ ಒನ್ಸ್ ವೀಸಾ ರಿಜೆಕ್ಟ್ ಆಗ್ಬೋದು. ವೀಸಾ ರಿಜೆಕ್ಟ್ ಆದ್ರೂ ಕೂಡ ಒಂದ್ ಕ್ಯಾಂಡಿಡೇಟ್ ವೀಸಾ ರಿಜೆಕ್ಟ್ ಆಗಿತ್ತು ನಮ್ದು. ಹಾಂ ಹಾಂ. ವಿತ್ ಇನ್ 20 days ವೀಸಾ ತಗೊಂಡು ಅವ್ರದೆಲ್ಲ ಡಾಕ್ಯುಮೆಂಟ್ಸ್ 13 ಡಾಕ್ಯುಮೆಂಟ್ಸ್ ಜರ್ಮನಿಯಿಂದ ಮಾಡಿಸಿದ್ರು. ಅದಷ್ಟು ರಿಪೀಟ್ ಜಸ್ಟ್ ವಿತ್ ಇನ್ 4 days ಒಳಗೆ ಮಾಡಿಸಿ ಅಗೇನ್ ವಿ ಅಪ್ಲೈಡ್ ಅಂಡ್ ವಿತ್ ಇನ್ 14 days ದೇ ಗಾಟ್ ಅ ನ್ಯೂ ವೀಸಾ ಇನ್ ದೇರ್. ಇವನ್ ರಿಜೆಕ್ಟ್ ಆದ್ರೂ ಕೂಡ ವಿ ಟೇಕ್ ದಟ್ ವೀಸಾ. ಹರ್ಡಲ್ಸ್ ಬಂದ್ರು ಕೂಡ ಐ ವಿಲ್ ಕ್ಲಿಯರ್ ದಟ್. ಓಕೆ ಓಕೆ. ಅದು 3 lakh ಏನಿದೆಲ್ಲ ವೀಸಾ ಬರೋ ಮಟ್ಟ ಕೊಡೋ ಹಾಗಿಲ್ಲ. ವೀಸಾ ಬಂದ ನಂತರನೇ ನಾನು ಕೊಡ್ತೇನೆ. ಯಾಕಂದ್ರೆ ನಾ ಏನ್ ಮಾಡ್ತೇನೆ ಅಂದ್ರೆ ಸೇಫ್ಟಿ ಪರ್ಪಸ್, ಓಕೆ, ವಿ ವಿಲ್ ಕೀಪ್ ಇಟ್ ಬಿಫೋರ್ ಈ ವೀಸಾ ಇಂಟ್ರೂ ಹೋಗಕ್ಕಿಂತ ಮುಂಚೆ ನಾವು ವೀಸಾ ಇಟ್ಕೊಂಡಿರ್ತೇವೆ. ವಿ ಹ್ಯಾವ್ ದಟ್ ಟೀಮ್. ಅದು ಯಾವಾಗ ನಮ್ದು ಕ್ಲಿಯರ್ ಆಗುತ್ತಲ್ಲ, ವೀಸಾ ಅವ್ರ ಹ್ಯಾಂಡಿಗೆ ಬಂದ್ ರೀಚ್ ಆದ ನಂತರ ಅವ್ರು ನಮ್ ಪ್ರೂಫ್ ಸಬ್ಮಿಟ್ ಮಾಡಿದ್ಮೇಲೆ ಆ ಪೇಮೆಂಟ್ ಅವ್ರಿಗೆ ಹಾಕೊಂಡ್ರೆ, ಆ ಪೇಮೆಂಟ್ ಟ್ರಾನ್ಸ್ಫರ್ ಆದ ತಕ್ಷಣ ದೇ ವಿಲ್ ಗಿವಿಂಗ್ ಫ್ಲೈಯಿಂಗ್ ಡೇಟ್. ಅವ್ರಿಗೆ ಯಾವತ್ತು ಫ್ಲೈ ಆಗ್ಬೇಕು ಅನ್ನೋ ಡೇಟ್ ಕೊಡ್ತಾರೆ. ಹಾಂ ಹಾಂ. ಸೊ ಸರ್, ಇಷ್ಟ ಆಯಿತು. ಆಮೇಲೆ ಏನು 3 lakhs ನಾವೇನು ಕೊಡ್ತಾ ಇದ್ದೀವಿ, ಅದರಲ್ಲಿ ಅಷ್ಟು ಕೊಟ್ಟಿದ್ರೆ ಆಯಿತು, ನೋ ನೀಡ್ ಟು ಗಿವ್ ಫಾರ್ ಫ್ಲೈಟ್ ಚಾರ್ಜಸ್ ಎನಿಥಿಂಗ್ ಎಲ್ಸ್? ಇಲ್ಲ, ಫ್ಲೈಟ್ ಇವರೇ ಹಾಕೋಬೇಕು ಸರ್. ಆಕ್ಚುಲಿ ಫ್ಲೈಟ್ ಏನ್ 20 to 30,000 ಇದೆ. ಅವ್ರು ಫ್ಲೈಯಿಂಗ್ ಡೇಟ್ ಅಷ್ಟೇ ಕೊಡ್ತಾರೆ, ಫ್ಲೈಟ್ ಚಾರ್ಜಸ್ ಒಂದು ಹಾಕ್ಬೇಕು. ಓಕೆ ಓಕೆ ಫೈನ್. ಮೊದ್ಲಿತ್ತು, ಮೊದ್ಲೆಲ್ಲ ಫ್ಲೈಟ್ ಚಾರ್ಜಸ್ ಇಂದ ಇರೋದು ಎಲ್ಲ ಅವರೇ ಮಾಡಿಸ್ಕೊಡ್ತಿದ್ರು ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಎಸ್ ಸರ್, ಎಸ್ ಬಟ್ ಸರ್. ರೆಫರೆನ್ಸ್ ಹೋಗೋದ್ರಿಂದ ಅದು ಆಗ್ತಾ ಇಲ್ಲ. ಹಾಂ ಹಾಂ ಹಾಂ. ಅದೇ ಒಂದು ಆಕ್ಚುಲಿ ಎಸ್ ಸರ್. ಒಂದು ಸೆಟಪ್ ಆಫ್ ಪ್ಲಾನ್ ಸಿಗೋ ಮಟ್ಟ ನಮಗೂ ಒಂದ್ ಸ್ವಲ್ಪ ಕ್ಲಿಯರ್ ಐಡಿಯಾ ಸಿಕ್ಕಿದ್ದಿಲ್ಲ ಲಾಸ್ಟ್ ಎಸ್ ಟೈಮ್. ಸರ್, ಎಸ್ ಸರ್. ಬಟ್ ನಾವು ವಿ ಹ್ಯಾವ್ ಪ್ರಾಕ್ಟಿಕಲಿ ಫೇಸ್ಡ್ ವಾಟ್ ಆಲ್ ಆರ್ ಪ್ರಾಬ್ಲಮ್ಸ್, ವಾಟ್ ಆಲ್ ಆರ್ ಕೇಮ್. ಬಿಫೋರ್ ಹೇಳೋದೇ ಇನ್ನೊಂದು, ಆಮೇಲೆ ಹೇಳೋದು ಇನ್ನೊಂದು ಆಗ್ಬಾರ್ದು ಅಂತೇಳಿ ಎಸ್ ಸರ್. ವಿ ಆರ್ ಕ್ಲಿಯರ್ ಇಟ್. ಸರ್, ನೀವು ಜಸ್ಟ್ ಜರ್ಮನ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ, ಅಥವಾ ಆಸ್ಟ್ರಿಯಾ ಕೂಡ ಮಾಡ್ತಾ ಇದ್ದೀರಾ, ಅಥವಾ ಸ್ವಿಟ್ಜರ್ಲ್ಯಾಂಡ್? ಜರ್ಮನ್ ಡ್ವೈಸ್ ಲ್ಯಾಂಗ್ವೇಜ್ ಒಂದು ಕಲಿತ್ರೆ ವಿ ಕ್ಯಾನ್ ಗೋ ಫಾರ್ ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಅಂಡ್ ಜರ್ಮನಿ. ಎಸ್. 3 ಪ್ಲೇಸ್ ಅಲ್ಲಿ ವರ್ಕ್ ಮಾಡಬಹುದು. ಓಕೆ. ಅಂಡ್ 3 ಪ್ಲೇಸ್ ಅಲ್ಲಿ ಸೇಮ್ ಲ್ಯಾಂಗ್ವೇಜ್. ಎಸ್. ಆಸ್ಟ್ರಿಯಾದಲ್ಲಿ ಕೂಡ ಹೋಗ್ಬೋದು, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೋಗ್ಬೋದು. ನಮ್ಮ ಪ್ರೊಫೆಸರ್ 3 ಕಡೆನೂ ಇದ್ದಾರೆ. ಓಕೆ. ಓಕೆ. ಬಟ್ ಜರ್ಮನಿಗೆ, ಸ್ವಿಟ್ಜರ್ಲ್ಯಾಂಡ್ಗೆ ಮತ್ತೆ ಇದಕ್ಕೆ ಅಂದ್ರೆ ಆಸ್ಟ್ರಿಯಾದಲ್ಲಿ ಕೂಡ ಸ್ವಲ್ಪ ಟ್ಯಾಕ್ಸ್ ಹೈ ಇದೆ. ಓಕೆ. ಆಸ್ ಕಂಪೇರ್ಡ್ ಟು ಜರ್ಮನ್. 45%. ಈಗ 3 ಲಕ್ಷ ಬಂದ್ರೆ 1,40,000 ಟ್ಯಾಕ್ಸ್ ಗೆ ಹೋದ್ರೆ ವಾಟ್ ಇಸ್ ದ ಯೂಸ್? ಓಕೆ ಫೈನ್ ಫೈನ್. ಬಟ್ ನೀವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ರಿ, ಜರ್ಮನಿಗೆ ಹೋಗ್ರಿ, ಅಥವಾ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ರಿ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ ಅಲ್ಲೇ ಹೋದ್ರು ಕೂಡ ಸೇವಿಂಗ್ ಪಾರ್ಟ್ ಬಂದು ಆಲ್ಮೋಸ್ಟ್ ಆಲ್ ಸೇಮ್. ಓಕೆ ಓಕೆ. ಸೊ ಬೆಟರ್ ಚಾಯ್ಸ್ ನಿಮ್ದಿದೆ. ಆಫ್ಟರ್ 1 year ಏನಿದೆ ಅಲ್ಲ, ಆಫ್ಟರ್ 1 year ಇವ್ರ ಎಕ್ಸ್ಪೀರಿಯನ್ಸ್ ಮೇಲೆ, ಇವ್ರ ಸ್ಕಿಲ್ ಮೇಲೆ, ಇವ್ರ ಸ್ಪೀಕಿಂಗ್ ಸ್ಕಿಲ್ ಇನ್ನೂ ಚೆನ್ನಾಗಿದ್ರೆ, ಅಲ್ಲಿನೂ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗಿ ಇವ್ರು ಅಪ್ರೋಚ್ ಮಾಡಿದ್ರೆ ದೇ ಮೇ ಗೆಟ್ ಅಪ್ ಟು 5 lakhs, 7 lakhs. ಸಮ್ ಪೀಪಲ್ಸ್ ಆರ್ ಗೆಟಿಂಗ್ 7 lakh per month. ಓಹ್ ಸೂಪರ್. ಇನ್ ಸಮ್ ಹಾಸ್ಪಿಟಲ್, ಲಕ್ಸಂಬರ್ಗ್ ಆ ಕಡೆ ಎಲ್ಲ ಹೋದ್ರೆ ದೇ ವಿಲ್ ಗೆಟ್ ಹೈ ಬಂದ್ಬಿಟ್ಟು. ಅದಕ್ಕೆ ಏನಾಗಬೇಕು, ಫಸ್ಟ್ 2 year ಇವ್ರು ಏನ್ ಮಾಡ್ಬೇಕು, ಸ್ಪೀಕಿಂಗ್ ಸ್ಕಿಲ್ ನ ಕಲಿಬೇಕು. ಇಲ್ಲಿ ನಾವು ಕಲಿಯೋದು ಏನಿದೆ, ಎಕ್ಸಾಮ್ ಪಾಸ್ ಆಗೋಗೋಸ್ಕರ ಅಷ್ಟೇ ಬುಕ್ಕಿಶ್ ಲ್ಯಾಂಗ್ವೇಜ್ ಕಲ್ತಿರ್ತೀವಿ. ಎಸ್ ಸರ್. ಬಟ್ ನಾವು ನ್ಯಾಚುರಲ್ ಆಗಿ ಮಾತಾಡೋದೇ ಬೇರೆ ತರ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಬುಕ್ ಅಲ್ಲಿ ಇರೋದೇ ಬೇರೆ ತರ ಇರುತ್ತೆ. ನಾವೀಗೆಲ್ಲ ಕಲಿಯೋದೇ ಎಕ್ಸಾಮ್ ಪಾಸಿಗೋಸ್ಕರ ಬುಕ್ ಅಲ್ಲಿ ಇದ್ದಿದ್ದನ್ನ ಕಲ್ತಿರ್ತೀವಿ. ಬಟ್ ಅಲ್ಲಿ ಹೋಗಿ ಗ್ರೌಂಡ್ ಲೆವೆಲ್, ಈಗ ನಾವು ಕನ್ನಡ, ಈಗ ನಮ್ಮ ಬೀದರ್ ಕನ್ನಡನೇ ಡಿಫ್ರೆಂಟ್ ಇದೆ, ನಮ್ಮ ಉತ್ತರ ಕರ್ನಾಟಕ ಡಿಫ್ರೆಂಟ್ ಕನ್ನಡ ಇದೆ. ಬಟ್ ಬುಕ್ ಅಲ್ಲಿ ಎಲ್ಲರಿಗೂ ಸೇಮ್ ಬಂದಿರುತ್ತೆ, ಅದನ್ನ ಓದೋದು ಎಲ್ಲರೂ ಒಂದೇ ತರ ಓದ್ತಾರೆ, ರೈಟ್? ಆ ತರ ಇರುತ್ತೆ ಸರ್. ಬಟ್ ಆಟೋಮೆಟಿಕ್ ನಮ್ ಇಂಡಿಯನ್ಸ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ವೆರಿ ಎಕ್ಸ್ಪರ್ಟ್. ಯಾವುದೇ ಲೆವೆಲ್ ಬಿಟ್ಟು ವಿತ್ ಇನ್ 1 or 2 months ಅಲ್ಲಿ ಆ ಭಾಷೆನ ತಿಂದಾಗಿರ್ತಾರೆ. That's true sir, that's true. So really Indian people are very intelligent. Yes sir, yes sir. ಬಟ್ ಜಸ್ಟ್ ಅವರಿಗೆ ವೇ ಸಿಗಬೇಕು, ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು. ಸೊ ಅದರಲ್ಲಿ ನಮ್ಮ ಜರ್ಮನ್ ಗುರು ಶಶಿಧರ್ ಹುಲಿಕಂತಿ ಮಠ ಅವರು ಎಕ್ಸ್ಪರ್ಟ್ ಆಗಿದ್ದಾರೆ, ಸೂಪರ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ನೀವು ಕೂಡ ಒಂದು ಡೌನ್ ಟು ಅರ್ತ್ ಆ ಒಂದು
ಬ್ಯಾಕ್ಗ್ರೌಂಡಿಂದ ಬಂದುಬಿಟ್ಟು ಇದ್ದೀರಾ, ನಿಮಗೆ ಆ ಪೇನ್ ಇದೆ, ನರ್ಸಸ್ ಎಸ್ಪೆಷಲಿ ನರ್ಸಸ್ಗಳ ಒಂದು ಪೇನ್ ಇದೆ. ತುಂಬ ತುಂಬ ಖುಷಿ ಏನಿಲ್ಲ ಆಗುತ್ತೆ ಸರ್, ಸರ್. ಇಫ್ ದೇ ಗೆಟ್ ಹೈ ಸ್ಯಾಲರಿ, ಈಗ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾರೆ, ದೇ ವಿಲ್ ಗೆಟ್ ವೆರಿ ಲೆಸ್ ಸ್ಯಾಲರಿ ಅಲ್ಲಿ. ಎಸ್ ಎಸ್ ಓಕೆ, 2500 euro ಅಂದ್ರೆ ಈಗ 2950 450 euro ಇಲ್ಲೇ ಡಿಫರೆನ್ಸ್ ಬಂತು. ಎಸ್ ಸರ್, ಎಸ್ ಸರ್. ಸೊ ದೇರ್ ಈಸ್ ಓಕೆ, 450 euro ಅಂದ್ರೆ ಅಪ್ರಾಕ್ಸಿಮೇಟ್ಲಿ 41,000. ಹಾಂ ಹಾಂ ಹಾಂ. ಸೊ 41,000 ಪರ್ ಮಂತ್ ಡಿಫರೆನ್ಸ್ ಆದ್ರೆ ಅದನ್ನ ನಾವಿಲ್ಲಿ ಕ್ಯಾಶ್ ಕೊಟ್ಟು ತಗೊಳ್ತಾ ಇದ್ದೇವೆ. ಇಮಿಡಿಯೇಟ್ಲಿ ಸ್ಟಾರ್ಟಿಂಗ್ 3 lakhs ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ, ದೇ ವಿಲ್ ಗೆಟ್ ಗುಡ್ ಬೆನಿಫಿಟ್. ಓಕೆ, ಅಂಡ್ ಇನ್ ಸೇಫರ್ ಹ್ಯಾಂಡ್. ಎಸ್ ಸರ್, ಎಸ್ ಸರ್. ಅಂತಂದರೆ ಆ ಒಂದು 1 year ಮಟ್ಟ ನಾವು ಏನು ಅಲ್ಲಿ ಇದು ಮಾಡ್ತೀವಿ, ಲೋ ಸ್ಯಾಲ್ರಿ ತೊಗೋತೀವಿ, ಅದೇ ನಾವು ಅಟ್ ಎ ಟೈಮ್ ಪ್ರಾಪರಾಗಿ ತೊಗೋತಾ ಇದ್ದೀವಿ ಅಂತ ವೈ ಕಾಂಟ್ ವಿ ಪೇ ಆ್ಯಂಡ್ ಗೆಟ್ ದ ಗ್ಯಾರಂಟಿಡ್ ಜಾಬ್. ಅಲ್ಲಿ ನೀವು ಅಡಿಷನಲ್ ಕೊಟ್ಟಿದ್ದು ಅಲ್ಲಿ ನಿಮಗೆ 3 to 4 months ಅಲ್ಲಿ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ ಸರ್. ಎಸ್ ಎಸ್ ಎಸ್. ಕಂಪೇರ್ ಟು ಅದರ್ಸ್, ಯು ಗೆಟ್ ಹೈ ಪೇ ಮೀನ್ಸ್ ದಟ್ ಈಸ್ ಯು ವಿಲ್ ಬೆನಿಫಿಟ್ ಓನ್ಲಿ. ಈಗ ಅವರೆಲ್ಲ 1,20,000 1,10,000 ಉಳಿಸ್ಬೇಕಾದ್ರೆ ನೀವು 150 160 ಉಳಿಸ್ಬಿಟ್ರೆ ದಟ್ ಈಸ್ ಗ್ರೇಟ್ ಡಿಫರೆನ್ಸ್ ಪರ್ ಮಂತ್ ಅಲ್ಲ ಸರ್ ಇದು. ಎಸ್ ಸರ್. ಸರ್ ನಮ್ಮ ಅಂಡ್ ಇನ್ ಹೋಲ್ ಇಂಡಿಯಾ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಯಾರಿಗೂ 2,950 euro ಸಿಕ್ಕಿಲ್ಲ ಈಗ ಆಲ್ರೆಡಿ ಹೋದವ್ರಿಗೆ. ಓಹೋ. The first Deutsche Delight company is given that highest payment scale for all. Even B2 completer ಮೇಲೆ 3,850 euros they are paying because of our agreement. ಸೂಪರ್ ಸೂಪರ್ ಸರ್. ಸರ್ ಇವಾಗ ಕೆಲವೊಬ್ರು ಇವಾಗ ನಮ್ಮದು ಕರ್ನಾಟಕದಲ್ಲಿ ಸ್ಪೆಷಲಿ ನೋಡಿದರೆ 31 ಜಿಲ್ಲೆಗಳಲ್ಲಿ ಸುಮಾರು 1,500 to 6,000 ಡಿಪ್ಲೊಮಾ ಸ್ಕೂಲ್ಸ್ ಇದ್ದಾವೆ ಅಥವಾ BSc ನರ್ಸಿಂಗ್ ಕಾಲೇಜಸ್ ಇದ್ದಾವೆ. ಸೊ ಅದರಲ್ಲಿ ಪಾಸ್ಔಟ್ ಆದವರು ಎಲ್ರಿಗೂ ಒಂದೇ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ, ನಾನು ಪ್ರೈವೇಟ್ ಆದರೂ ದುಡಿಬೇಕು, ಪಾಲಿಕ್ಲಿನಿಕ್ ಆಗಲಿ ಅಥವಾ ಕಾರ್ಪೊರೇಟ್ ಹಾಸ್ಪಿಟ್ಲ್ ಆಗಲಿ, ಇಲ್ಲ ಅಂತಂದರೆ ಗೌರ್ಮೆಂಟ್ ಜಾಬ್ ಬರೋ ಮಟ್ಟ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಮೈಂಡ್ ಸೆಟ್ ಇರುತ್ತೆ ಸರ್. ಅವರಿಗೋಸ್ಕರ ನೀವು ಏನು ಮೆಸೇಜ್ ಕೊಡ್ಬೇಕಂತ ಬಯಸ್ತೀರಾ ಸರ್? ನೋಡ್ರಿ, ಈಗ ಆಲ್ರೆಡಿ ನನ್ನ ಕಡೆ ಜಾಯ್ನ್ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾಯ್ನ್ ಆಗಿದ್ದಾರೆ. ಆಲ್ರೆಡಿ ಗೆಟಿಂಗ್ 1 lakh ಟುಗೆದರ್. ವಾವ್. ಓಕೆ, ಇಲ್ಲಿ ಆದ್ರೂ ನಾನು ಲ್ಯಾಕೆ ತಗೊಳ್ತೀನಿ, ಜರ್ಮನಿಗೆ ಹೋದ್ರು ಲ್ಯಾಕ್ ತಗೋದೆ. ಬಟ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಸ್ಟೂಡೆಂಟ್ ಅವ್ರ ಮಕ್ಕಳಿಗೆ ಎಜುಕೇಶನ್ ಅಂಡ್ ಲಿವಿಂಗ್ ಸ್ಟೈಲ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ನಾವು ಗೌರ್ಮೆಂಟ್ ಜಾಬ್ಗೋಸ್ಕರ ವೇಟ್ ಮಾಡೋರಿಗೆ ಏನು ಹೇಳ್ತೀರಾ ಸರ್? ಸರ್, ಗೌರ್ಮೆಂಟ್ ಜಾಬ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡಾಕತ್ತವ್ರೆ ನಮ್ ಕರ್ನಾಟಕದವ್ರೆ. ನನ್ ಕಡೆ ಆಲ್ರೆಡಿ ಟ್ರೈನಿಂಗ್ ತಗೊಂಡು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾರೆ ಸರ್. ದೇ ಆರ್ ಗೋಯಿಂಗ್ ಟು ಜರ್ಮನಿ. ಎಸ್. ಆಲ್ರೆಡಿ ದೇ ಆರ್ ಇನ್ ಗೌರ್ಮೆಂಟ್ ಜಾಬ್, ಬಟ್ ದೇ ಆರ್ ಗೋಯಿಂಗ್ ಟು ಜರ್ಮನಿ. ಹಾಂ. ಸೊ ಇವರು ಬೆಟರ್ ವೇಟ್ ಮಾಡೋದಕ್ಕಿಂತನೂ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾಡಿ ಸಕ್ಸಸ್ ನಿಮ್ಮ ಕೈಯಲ್ಲಿ. ನೋಡಿ, ಈಗ ನಂದು 2016ಗೆ ನಾನು BSc ನರ್ಸಿಂಗ್ ಮುಗಿತ್ತು. ಓಕೆ, ನಮ್ ಕರ್ನಾಟಕ ಸ್ಟೇಟ್ ನರ್ಸಸ್ ಕಾನ್ಫರೆನ್ಸ್ ಎಲ್ಲ ಆಯ್ತು ಸರ್ ಸ್ಟಿಲ್ ನಾವು. ಎಸ್ ಎಸ್ ಎಸ್. ಅದೇ ಒಂದು ನಮ್ದಾಗಿತ್ತು, ಅದರಲ್ಲಿ ನಾವು ಬಂದಿದ್ವಿ. ಆಲ್ರೆಡಿ ಅಪ್ರಾಕ್ಸಿಮೇಟ್ಲಿ 9 months 9 year ಆಯ್ತು. ದೇರ್ ಇಸ್ ನೋ ನ್ಯೂ ರಿಕ್ರೂಟ್ಮೆಂಟ್. ಎಸ್ ಎಸ್ ಎಸ್. ದೇರ್ ಇಸ್ ಅಂಡ್ ಏಮ್ಸ್ ಕರೀತಾರೆ, ಅದರಲ್ಲಿ ಲೇಡೀಸ್ ಹೋಗ್ಕೊಂಡ್ಬಿಡ್ತಾರೆ, ಬಟ್ ಬಾಯ್ಸ್ ಆಗಲ್ಲ. ಯಾಕಂದ್ರೆ 80:20. ಎಸ್. ಬಾಯ್ಸ್ ವಿಲ್ ರಿಮೇನ್ ಸೇಮ್. ಎಸ್ ಎಸ್. ಬಟ್ ಇದರಲ್ಲಿ ಏನು ಬ್ಯಾರಿಯರ್ ಇಲ್ಲ ಅಲ್ವಾ ಸರ್? ನರ್ಸಸ್. ಇದರಲ್ಲಿ ಯಾವ್ದು ಬ್ಯಾರಿಯರ್ ಇಲ್ಲ, ನೀವು ಮೇಲ್ ಇರ್ಲಿ ಫಿಮೇಲ್ ಇರ್ಲಿ. ಎಸ್ ಎಸ್. ಜಸ್ಟ್ ಗೋ ಹೆಡ್ ಅಷ್ಟೇ. ಅಂಡ್ ಏಜ್ ಲಿಮಿಟ್ ಬಂದ್ಬಿಟ್ಟು 42 ಅಂತ ಹೇಳಿದ್ದಾರೆ ನಮ್ಮ ಎಂಪ್ಲಾಯರ್ಸ್. ಬಟ್ ಅವ್ರು ನನಗೆ ಏನು ಸಜೆಸ್ಟ್ ಮಾಡಿದ್ದಂದ್ರೆ ಟೇಕ್ ದೆಮ್ ಬೈ 38. ಯಾಕಂದ್ರೆ ಅಲ್ಲಿ ಅವ್ರಿಗೆ ಜಾಸ್ತಿ ಸ್ವಲ್ಪ ಬೆನಿಫಿಟ್ಸ್, ವೀಸಾ ಇದು ಪೆನ್ಷನ್ ಸಿಗ್ಬೇಕು. ಇದನ್ನ ಬಿಫೋರ್ 38 ತಗೋ, ಅಪ್ ಟು 40 ಇದ್ರು ತಗೋ, ನೋ ಪ್ರಾಬ್ಲಮ್. 42 ಆದ ನಂತರ ತಗೋಬೇಡ ಅಂತ ಸಜೆಸ್ಟ್ ಮಾಡಿದ್ದಾರೆ. ಬಟ್ 45 ಮಟನು ನನಗೆ ಅವ್ರು ಸಪೋರ್ಟ್ ಮಾಡಿದ್ದು, ಇಫ್ ದೇ ಆರ್ ರೆಡಿ ಟು ಕಮ್. ಓಕೆ, ಅಪ್ ಟು 45 ಏಜ್ ಆಲ್ಸೋ ದೇ ಗಿವನ್ ಮಿ ಪರ್ಮಿಷನ್. ಬಟ್ ಅವ್ರಿಗೆ ಪೆನ್ಷನ್ ಪ್ರಾಬ್ಲಮ್ ಆಗುತ್ತೆ. Okay. If they come also, there will be a problem in pension. Only salary ಸಿಗುತ್ತೆ, ಪೆನ್ಷನ್ ಅವ್ರಿಗೆ ಸ್ವಲ್ಪ ಕೊಡ್ತಾ ಬೀಳುತ್ತೆ. ಅದ್ರ ಬದಲಿ ಟೇಕ್ ಅಪ್ ಟು 38. ಓಕೆ, ಅಪ್ ಟು 38 ಇಸ್ ಅಂತ 39-40 ಮಟ ನಡೆಯುತ್ತೆ. ಅದ್ರ ಮೇಲೆ ಬೇಡ ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ. ಇಲ್ಲ ಸರ್, ಇವಾಗ ಪೆನ್ಷನ್ ಮೇಲೆ ಹೊಡೆತಾ ಬಿಡುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಪೆನ್ಷನ್ ಕೊಡೋದಿಲ್ವಾ ಅಥವಾ ಕೊಡ್ತಾರೆ ಬಟ್ ಸಮ್ ಅಮೌಂಟ್ ಕೊಡ್ತಾರೆ ಸರ್? 45 ಏಜ್ ಅವರು ಆಕ್ಚುಲಿ ಅಲ್ಲಿರೋದು 45 ಏಜ್ಗೆ ರಿಟೈರ್ಮೆಂಟ್ ಇದ್ದಾರೆ. ಓಹೋ, ಓಕೆ. ಓಕೆ, ನಾವು ಆ ಏಜಿಗೆ ಹೋಗಿದ್ರೆ ಅವರು ವಾಲಂಟರಿಲಿ ನೀವು ವರ್ಕ್ ಮಾಡಬಹುದು. ಓಕೆ ಓಕೆ. ಯು ಆರ್ ನಾಟ್ ಏಬಲ್ ಟು ಗೆಟ್ ಅ ಪೆನ್ಷನ್. ಹಾಗೆ ಅನ್ಕೊಂಡು ನಾನು ಮಾಡ್ತೀನಿ ಅಂತಂದ್ರೆ ಎಸ್ ಯು ಕ್ಯಾನ್ ಗೋ ಹೆಡ್. ಸ್ಯಾಲರಿ ತಗೊಂಡು ಎಷ್ಟು ಡ್ಯೂಟಿ ಮಾಡ್ತೀರಾ ಮಾಡ್ಬೋದು.
ಹಾಂ, ನಿಮ್ಮ ಮಕ್ಕಳ ಫ್ಯೂಚರ್ ಆದರೆ ಅಟ್ಲೀಸ್ಟ್ ನಾನು ಇದು ಮಾಡ್ಕೋತೀನಿ ಅಂತಂದರೆ ಮಾಡಬಹುದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓನ್ಲಿ ಅವ್ರಿಗೆ ಏನಂದ್ರೆ ಓನ್ಲಿ ದೇ ಗೆಟ್ ವೆರಿ ಲೆಸ್ ಬೆನಿಫಿಟ್ ಆಫ್ ಪೆನ್ಷನ್. Pension. ಅದು ಬಿಟ್ರೆ ಉಳಿದೆಲ್ಲ ಬೆನಿಫಿಟ್ ಸಿಗುತ್ತೆ. ಹಾಂ ಹಾಂ, ಸೊ ದೇರ್ ಇಸ್ ನೋ ಬ್ಯಾರಿಯರ್, ಬಟ್ ಬೆಟರ್ ಟು ಟೇಕ್ ಬಿಫೋರ್ 40 ಇದ್ರೇನು ಒಳ್ಳೇದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಆಮೇಲೆ ಎಜುಕೇಶನ್ ಏನಿದೆ ಅಲ್ಲ ಸ್ವಲ್ಪ ಹಾರ್ಡ್ ಇದೆ. ಓಕೆ. ನಾನು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀನಿ, ಅಷ್ಟು ಈಸಿ ಇಲ್ಲ. ಇವನ್ A2 ಪಾಸ್ ಮಾಡ್ಬೇಕಂದ್ರೂ ಕೂಡ A1 ಇಸ್ ವೆರಿ ಈಸಿ, ಬಟ್ A2 ಕಮ್ಸ್ ವೆರಿ, ಬಟ್ A1 A2 ಫುಲ್ ಸ್ಟ್ರಾಂಗ್ ಇದ್ರೆ ಮುಂದಿನ B1 ಇರ್ಲಿ C1 ಇರ್ಲಿ C2 ಇರ್ಲಿ ಇಟ್ಸ್ ನಾಟ್ ಅ ಬ್ಯಾರಿಯರ್ ಓನ್ಲಿ, ಇಟ್ಸ್ ವೆರಿ ಈಸಿ. ಎಸ್ ಎಸ್ ಬಟ್ A1 A2 ಕಲಿಬೇಕಾದ್ರೆ ದೇ ಹ್ಯಾವ್ ಟು ಗಿವ್ ವೆರಿ ಗುಡ್ ಕಾನ್ಸಂಟ್ರೇಷನ್. ಹಾಂ, ಯಾಕಂದ್ರೆ ನಾವೇ ಎಲ್ಲರಿಗೂ ಟೀಚಿಂಗ್ ಒಂದೇ ತರ ಮಾಡಿರ್ತೀವಿ. ಎಸ್ ಎಸ್ ಸೊ ಸ್ಟಡಿ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಬಿ ಸ್ಟಡಿ ವೆರಿ ವೆಲ್, ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಅಂಡ್ ಈಗ IAS KS ಮಾಡೋರು ಪರ್ ಡೇ 4 hours ಸ್ಲೀಪ್ ಮಾಡ್ತಾರೆ. ಇದು ಅದೇ ಟೈಪ್ ಅಂತ ತಿಳ್ಕೊಂಡ್ ಮಾಡಿದ್ರೆ 1 or 2 attempts ಅಲ್ಲಿ ದೇ ವಿಲ್ ಕ್ಲಿಯರ್ ಆಲ್ ದ ಥಿಂಗ್ಸ್ ಅಂಡ್ ದೇ ವಿಲ್ ಬಿ ಇನ್ ಜರ್ಮನಿ ವಿತ್ ಇನ್ 8 to 10 months. ಎಸ್ ಸರ್, ಬಟ್ ಎಸ್ ಅದು ಸ್ಟಡಿ ಮಾಡೋರ್ ಮೈಂಡ್ ಅಲ್ಲಿ ಇರ್ಬೇಕು. Mind ಅಲ್ಲಿ ದೇ ವಿಲ್ ಮೋಟಿವೇಟ್ ದಮ್ ಲೈಕ್ ದಟ್, ಎಸ್ ಬಟ್ we'll see. We will motivate the candidates like that only. Already hanಗಾಗಿ I got 20 candidates out of 32 at a time pass ಆಗಿದ್ದಾರೆ. That is very great news for us. ಎಸ್ ಎಸ್ ಎಸ್, ಸೂಪರ್ ಸೂಪರ್ ಸರ್. ಇಲ್ಲ, ನಿಮ್ಮ ಹಾಗೆ ಒಂದು ಸ್ವಾಮಿಗಳು ನಮ್ಗೆ ಕಲಿಸ್ತಾ ಇದ್ದಾರೆ. ಆಮೇಲೆ ವಿತ್ ಹಂಗೇನಿಲ್ಲ ಸರ್, ನಾವು ಬೇಸಿಕಲಿ ಪ್ರಾಕ್ಟಿಕಲ್ ಥಿಂಗ್ಸ್ ಪ್ರಾಕ್ಟಿಕಲ್ ಮಾಡಿದಾಗನೇ ಗೊತ್ತಾಗೋದು. ಈಗ ನಾನೀಗ ಅದನ್ನ ಓದ್ತಿದ್ದೇನೆ ಅಂದ್ರೆ ನಾ ಓದಿದ್ರಷ್ಟೇ ಆ ವರ್ಡ್ ಮೀನಿಂಗ್ ನನಗ್ ಗೊತ್ತಾಗುತ್ತೆ. ಎಸ್ ಸರ್, ಈಗ ಆ ವರ್ಡ್ ನ ನೀವು ಓದಿದ್ದನ್ನ ನನಗ್ ಮೀನಿಂಗ್ ಅಂದ್ರೆ ಬರೋದಿಲ್ಲ. ಕರೆಕ್ಟ್ ಕರೆಕ್ಟ್. ಇಂಡಿವಿಜುವಲಿ ಹ್ಯಾವ್ ಟು ಸ್ಟ್ರಗಲ್ ದೇರ್ ಫಾರ್ ಸ್ಟಡಿ. ಎಸ್ ಸರ್, ಬರೋ ಕ್ಯಾಂಡಿಡೇಟ್ ಓದ್ಬೇಕು, B1 ಪಾಸ್ ಮಾಡ್ಬೇಕು. ನಾನು ಅವ್ರಿಗೆ ಓದೋ ಮೆಟೀರಿಯಲ್ಸ್ ಕೊಡ್ತೀನಿ, ಟೀಚಿಂಗ್ ಮಾಡ್ತೀನಿ, ಡಾಕ್ಯುಮೆಂಟ್ ಪ್ರೊಸೆಸ್ ಮಾಡಿಸಿ ಕೊಡ್ತೀನಿ, ವೀಸಾ ಕೊಡಿಸ್ತೀನಿ, ಅಂಡ್ ಅವ್ರನ್ನ ಸೇಫ್ ಆಗಿ ಜರ್ಮನಿ ಮುಟ್ಟಿಸ್ತೇನೆ. ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್ ಸರ್. ಕ್ಯಾಂಡಿಡೇಟ್ ಏನು ಇಟ್ಕೊಂಡ್ ಬರ್ಬೇಕು, ಕ್ಯಾಂಡಿಡೇಟ್ ಜಸ್ಟ್ ದೇ ಹ್ಯಾವ್ ಟು ವರ್ಕ್ ಸ್ಟಡಿ ಟು ಗೆಟ್ B1 ಸರ್ಟಿಫಿಕೇಟ್. ಕರೆಕ್ಟ್ ಸರ್. B1 ಸರ್ಟಿಫಿಕೇಟ್ ಸಿಕ್ಕರೆ ಸಾಕು, ದೇ ಕ್ಯಾನ್ ಫ್ಲೈ ಟು ಜರ್ಮನಿ. ಎಸ್ ಸರ್. ಅಂಡ್ B1 ಸರ್ಟಿಫಿಕೇಟ್ ಎಕ್ಸಾಮ್ ಮುಗಿದ್ ಮರನೇ ದಿವಸ ನಾನು ಅವ್ರಿಗೆ B2 ಮೆಟೀರಿಯಲ್ಸ್ ಕಳಿಸ್ತೀನಿ, ಓದ್ಲಿಕ್ಕೆ ಏನೇನ್ ಬೇಕೆಲ್ಲ ಮೆಟೀರಿಯಲ್ ಕಳಿಸ್ತೀನಿ. ಜಸ್ಟ್ ದೇ ಹ್ಯಾವ್ ಟು ರೀಡ್ ಅಂಡ್ ದೇ ಹ್ಯಾವ್ ಟು ಕ್ಲಿಯರ್ ದ B2 ಎಕ್ಸಾಮ್. ದಟ್ಸ್ ಇಟ್. ಸರ್, ಇವಾಗ ಲಾಸ್ಟ್ ಪ್ಯಾಟರ್ನ್ ಏನಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ನೀವು ಆನ್ಲೈನ್ ಮಾಡಿದ್ದೀರಿ, ಆಮೇಲೆ ಆಫ್ಲೈನ್ B1 ಟೈಮಲ್ಲಿ ಮಾಡಿದ್ದೀರಿ. ಸೊ ಆ ಪ್ಯಾಟರ್ನ್ ಕೂಡ ನಾನು ಆನ್ಲೈನ್ ಆಫ್ಲೈನ್ ಎರಡೂ ಇದೆ ಸರ್. ಮಾರ್ನಿಂಗ್ 6 to 8 ಫಿಕ್ಸ್ಡ್ ಟೈಮ್ ಫಾರ್ ಆನ್ಲೈನ್. ಓಕೆ ಓಕೆ, ಆಫ್ಲೈನ್ ಟೈಮ್ ಟು ಆಫ್ಲೈನ್ ಇದ್ದಲ್ಲಿ ನಾನು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಂಡ್ ಈಸಿಲಿ ದೇ ವಿಲ್ ಗೆಟ್, ಯಾಕಂದ್ರೆ ನಾನು ಆಫ್ಲೈನ್ ಅಲ್ಲಿ ಟೈಮ್ ಬೇಕಾಗುತ್ತೆ. ಎಸ್ ಎಸ್ ನಾನು 4 months ಅಲ್ಲಿ ಐ ಹ್ಯಾವ್ ಟು ಕವರ್ ದ ಸಿಲೆಬಸ್ ಅಂಡ್ ಐ ಹ್ಯಾವ್ ಟು ಕ್ಲಿಯರ್ ದ ಪ್ರಾಕ್ಟೀಸ್. ಇಂಟರ್ವ್ಯೂ ಕ್ಲಿಯರ್ ಮಾಡಿಸ್ಬೇಕು, ಪ್ಲಸ್ ಅವ್ರನ್ನ ಪ್ರಾಕ್ಟಿಕಲಿ ಎಕ್ಸಾಮ್ಗೆ ಯಾವ ತರ ಪ್ರಿಪೇರ್ ಮಾಡ್ಬೇಕಲ್ಲ ಅದನ್ನು ಕ್ಲಿಯರ್ ಮಾಡ್ಬೇಕಾಗುತ್ತೆ. ದಟ್ಸ್ ವೈ 4 months ಅಲ್ಲಿ ಐ ನೀಡ್ ಟು ಗಿವ್ ಮೋರ್ ಟೈಮ್ ಇನ್ ಆಫ್ಲೈನ್. ಆನ್ಲೈನ್ ಮತ್ತೆ 8 months ಮಟ್ಟ ಆನ್ಲೈನ್ ಕ್ಲಾಸಸ್ ಹೋಗ್ಬೋದು, ಬಟ್ ಇಟ್ಸ್ ಅ ಲಾಂಗ್ ಪೀರಿಯಡ್ ಆಗುತ್ತೆ. ಅದಕ್ಕೆ ಐ ಆಮ್ ರಿಕ್ವೆಸ್ಟಿಂಗ್ ದಮ್ ಟು ಮೇಕ್ ಪ್ರಿಫರ್ ಟು ಆಫ್ಲೈನ್. ಆಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಾಕ್ಟಿಕಲಿ ಸರ್, ಲಾಸ್ಟ್ 2 batches ನಾನು ನೋಡಿರೋ ಪ್ರಕಾರ, ಎಸ್ ಸರ್, ಒಂದು ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿ ಫೋನ್ ರಿಚಾರ್ಜ್ ಆಗಿರ್ಬೋದು, ಆಗಿರ್ಬೋದು, ಅಥವಾ ಡೇ ಡಿಸ್ಟರ್ಬ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಏನೋ ಫಂಕ್ಷನ್ ಇರ್ಬೋದು, ಯಾವುದೇ ಒಂದು ಅದರ್ ರೀಸನ್, ಅಥವಾ ಯಾವುದೋ ಒಂದು ಕ್ಲಾಸ್ ಅಲ್ಲಿ ಅಟೆಂಡ್ ಆದಾಗ ಯಾವುದೋ ಒಂದು ಕಾಲ್ ಅಂತ ಇಂಪಾರ್ಟೆಂಟ್ ಅಂತ ಇದ್ರ ಕಾನ್ಸಂಟ್ರೇಷನ್. ಯಾಕಂದ್ರೆ ಲೈವ್ ಅಲ್ಲಿ ಇದ್ದಾಗ ನಮಗೆ ನಾವ್ ಏನೇ ಮಾಡ್ತಾ ಇದ್ರು ದ ಲೈವ್ ಇಸ್ ಓನ್ಲಿ ವೆರಿ ಆಕ್ಟಿವ್ ಅಂಡ್ ವೆರಿ ಅಟ್ರಾಕ್ಟಿವ್. ಎಸ್ ಎಸ್. ಹಾಗಾಗಿ 3 to 4 ಕ್ಲಾಸಸ್ ಏನಾದ್ರು ನಡುವೆ ಗ್ಯಾಪ್ ಆಗ್ಬಿಟ್ರೆ ದೇ ಲಾಸ್ಟ್ ದೇರ್ ಕಾನ್ಸಂಟ್ರೇಷನ್. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಪ್ರತಿಯೊಂದು ಕ್ಲಾಸ್ನು ಇನ್ನೊಂದು ಕ್ಲಾಸ್ಗೆ ಲಿಂಕ್ ಇರುತ್ತೆ ಸರ್. ಕರೆಕ್ಟ್ ಓಕೆ, ನಿನ್ನೆ ಕಲಿತೀವಿ, ನಾಳೆ ಅದಕ್ಕೆ ಜಾಯಿನ್ ಮಾಡಿಸೋದು, ನಾಳೆ ಅದಕ್ಕೆ ಅಷ್ಟು ಕಲಿತಿದ್ರು ಅಂದ್ರೆ ಪ್ರತಿಯೊಂದು ತಗೊಂಡು ಲಾಸ್ಟಿಗೆ ಒಂದು ಜೋಡಣೆ ಮಾಡ್ಬೇಕು. ಕರೆಕ್ಟ್. ದಟ್ಸ್ ವೈ ಅದನ್ನೆಲ್ಲ ಕಲಿಬೇಕಂದ್ರೆ ಪ್ರತಿಯೊಂದು ಕ್ಲಾಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆನ್ಲೈನ್ ಕ್ಲಾಸ್ ಅಲ್ಲಿ ದೀಸ್ ಮೇ ಕ್ರಿಯೇಟ್ ಅ ಪ್ರಾಬ್ಲಮ್. ನಾನು ಚೂಸ್ ಮಾಡ್ಲಿಕ್ಕೆ ಆಫ್ಲೈನ್ ಬಹಳ ಪ್ರಿಫರ್ ಮಾಡ್ರಿ. ಅಂಡ್ ನಾನು ಆನ್ಲೈನ್ ಕೊಟ್ಟರು ಕೂಡ A1 A2 ಅಷ್ಟೇ ಕೊಡ್ತೀನಿ. B1 ಪ್ಲಸ್ ಎಕ್ಸಾಮಿನೇಷನ್ ಪ್ರಾಕ್ಟೀಸ್ ದೇ ಹ್ಯಾವ್ ಟು ಕಮ್ ಫಾರ್ ಆಫ್ಲೈನ್ ಅಟ್ ಲೀಸ್ಟ್ 2 months. ಯಾಕಂದ್ರೆ ಆಫ್ಲೈನ್ ಅಲ್ಲಿ ನಾವು ಪ್ರಿಪೇರ್ ಮಾಡಿದಾಗೆ ಆನ್ಲೈನ್ ಅಲ್ಲಿ ಅವ್ರು ನಮ್ ಕಂಟ್ರೋಲಿಗೆ ಸಿಗಲ್ಲ. ಯಾಕಂದ್ರೆ ಅವ್ರ ಹೋಮ್ವರ್ಕ್ ಅವತ್ತಿಂದ ಅವತ್ತೇ ಮಾಡಿದ್ರೆ ಐ ಕ್ಯಾನ್ ಕ್ರಾಸ್ ಚೆಕ್. ಅವ್ರು ಅಕಸ್ಮಾತ್ ತಪ್ಪು ಮಾಡಿದ್ರೆ ಅಲ್ಲೇ ನಾ ತಿದ್ಬಿಟ್ರೆ ಆ ರಾಂಗ್ ಥಿಂಗ್ ಎಂಡ್ ಮಟ್ಟ ಬರೋದೇ ಇಲ್ಲ. ಆನ್ಲೈನ್ ಅಲ್ಲಿ ಆತರ ಆಗಲ್ಲ. ಅವ್ರು ಎಷ್ಟೇ ಹೋಮ್ವರ್ಕ್ ಕಳ್ಸಲ್ಲ, ಕೆಲವರು ಹೋಮ್ವರ್ಕ್ ಕಳ್ಸಲ್ಲ. 1 week ಕ್ಲಾಸ್ ಆದ್ಮೇಲೆ ಒಮ್ಮೆ ಹೋಮ್ವರ್ಕ್ ಹಿಡ್ಕೊಂಡಿರ್ತಾರೆ. ಅದ್ರ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೆ ಕನ್ಫ್ಯೂಷನ್. ಅದ್ರ ಬದಲಿ ಬೆಟರ್ ಆಫ್ಲೈನ್ ಇಸ್ ಮೋಸ್ಟ್ ಪ್ರಿಫರ್. ನಾ ಅವ್ರು ಹೋಮ್ವರ್ಕ್ ಮಾಡಿಲ್ಲ ನಾನೇ ಹೋಗ್ಕೊಂಡು ಕ್ಲಾಸ್ ವರ್ಕ್ ಮಾಡಿ ಹೋಮ್ವರ್ಕ್ ಚೆಕ್ ಮಾಡಿ ಬರ್ತಿದ್ದೆ.
ಸರ್ ಇವಾಗ ಬೇಸಿಕ್ ಸ್ಟಾರ್ಟ್ ಆಗ್ತಾ ಇದೆ A1 ಅಂತಂದ್ರೂ ಸಹ ನೀವು ಆಫ್ಲೈನ್ ತಗೋಬೋದಲ್ಲ ಸರ್ ಕ್ಲಾಸ್? ಹಾ ಸರ್, ಓಕೆ ಇಲ್ಲಿ ನಾವು ಅದರದೆಲ್ಲ ಫೆಸಿಲಿಟೀಸ್ ಅರೇಂಜ್ ಮಾಡಿದೀವಿ. ಅವರು 5000 ಹೊರಗಡೆ ಎಲ್ಲ 8000 9000 ಫೀಸ್ ಇದೆ ಇಲ್ಲಿ. ಅದು ನಮ್ದು ಒಂದು ರಿಲೇಷನ್ ಮಠ ಇದೆ, ಅದು ನಮ್ಮ ಮನೆ ನಿಯರ್ ಇದೆ, ವಾಕೇಬಲ್ ಡಿಸ್ಟೆನ್ಸ್. ಓಕೆ, ಅಲ್ಲಿ ಅವ್ರಿಗೆ ಊಟ ವಸತಿ ಎಲ್ಲಾನು ಅರೇಂಜ್ ಮಾಡಿದ್ದಾರೆ. 5000ಕ್ಕೆ ಊಟನೂ ಕೊಡ್ತಾರೆ, ವಸತಿನೂ ಕೊಡ್ತಾರೆ. ಪ್ಲಸ್ ಅವ್ರಿಗೆ ಕ್ಲಾಸ್ ರೂಮ್ ಅದೇ ಕಾಂಪೌಂಡ್ ಅಲ್ಲಿ ಇದೆ. ಅಲ್ಲಿ ಸರೌಂಡ್ ಒಂದು 80 ಕ್ಯಾಮ್ರಾಸ್ ಇದೆ ಪೂರಾ ಪ್ರೆಮೈಸಸ್. ಲೇಡೀಸ್ಗೂ ಸೇಫ್ಟಿ ಇದೆ, ಬಾಯ್ಸ್ಗೂ ಸೇಫ್ಟಿ ಇದೆ. ಲೇಡೀಸ್ಗೆ ಸಪರೇಟ್ ಇದೆ, ಬಾಯ್ಸ್ಗೆ ಸಪರೇಟ್ ಇದೆ. ಕ್ಲಾಸ್ ರೂಮ್ ಅಲ್ಲಿ ಇದೆ. ಒಂದೇ ಕಾಂಪೌಂಡ್ ಅಲ್ಲಿ ಆಲ್ ಕ್ಲಾಸ್ ರೂಮ್ಸ್ ಇವೆ ಅವೈಲೇಬಲ್. ಆನ್ಲೈನ್ ಕ್ಲಾಸ್ ರೂಮ್ ಸೆಟಪ್ ಅಷ್ಟೇ ನಾನು ನನ್ನ ಮನೆಯ ಮೇಲೆ ಮಾಡಿದ್ದೇನೆ. ಆಫ್ಲೈನ್ ಎಲ್ಲ ಅಲ್ಲೇ ಸೆಟಪ್ ಇದೆ. ಎಲ್ಲಿ PG ಅಲ್ಲಿ? ಹುಬ್ಳಿಗೆ PG ಅಲ್ಲ, ಅದು ಮಠ ಇದೆ. ಮಠದಲ್ಲೇನೆ ಅರೇಂಜ್ ಮಾಡಿದ್ದೀನಿ. ಅಲ್ಲೇ ಕ್ಲಾಸ್ ರೂಮ್ ಇದೆ, ಮಠದ ಸ್ಕೂಲ್ ಇದೆ, ಅಲ್ಲೇ ಕ್ಲಾಸ್ ರೂಮ್ ಇದೆ, ಎಲ್ಲ ಇದೆ. ಊಟ ವಸತಿ ಅಲ್ಲಿ ಮಠದಲ್ಲಿ ಮಾಡ್ಬೋದು. ಅಂದ್ರೆ ನಂದು ಓನ್ ಪ್ರಿಮೈಸಸ್, ಯಾಕಂದ್ರೆ ನಾನು ಇನಿಷಿಯಲಿ ಸ್ಟೈಲ್ ಮಾಡಿದ್ದೀನಿ. ಅಂಡ್ ಏನಂದ್ರೆ 1 year ಆದ್ರೆ ಅಟ್ಲೀಸ್ಟ್ ನಾನು ಒಂದು ಕ್ಲಾಸ್ ರೂಮ್ ಆದ್ರೂ ನಾನು ರೆಡಿ ಮಾಡ್ಬೋದು. ಓನ್ ಪ್ರಿಮೈಸಸ್ ಇಲ್ಲದೆ ಇರೋ ಕಾರಣ ಐ ಹ್ಯಾವ್ ಟು ಗೋ ದೇರ್. ಓನ್ ಪ್ರಿಮೈಸಸ್ ಅಂದ್ರೆ ಜೊತೆಗೆ ಐ ಆಮ್ ಪ್ಲಾನಿಂಗ್ ಟು ಬಿಲ್ಡ್ ಮೈ ಓನ್ ಪ್ರಿಮೈಸಸ್. ಅಂಡ್ ಜರ್ಮನಿದವ್ರು ಕೂಡ ಪ್ರಾಮಿಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಬಂದು ನಿಮ್ ಕ್ಲಾಸ್ ರೂಮ್ ಮತ್ತೆ ನಿಮ್ ಓನ್ ಆಫೀಸ್ ನಾವೇ ಬಂದು ಇನಾಗ್ರೇಟ್ ಮಾಡ್ಕೊಡ್ತೀವಿ ಅಂತಿದ್ದಾರೆ. ಜರ್ಮನಿಯಿಂದ ದೇ ಆರ್ ರೆಡಿ ಟು ಕಮ್ ಟು ಹುಬ್ಳಿ. ಸೂಪರ್ ಸರ್. ಬಿಕಾಸ್ ಆಫ್ ಪ್ರಿಮೈಸ್ ಇಲ್ಲದೆ ಇರೋ ಕಾರಣ ಅವ್ರನ್ನ ನನಗೆ ಈ ಇಯರ್ ಕರ್ಸಕ್ ಆಗ್ಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ದೇ ಪ್ರಾಮಿಸ್ ಮೀ ದೇ ವಿಲ್ ಕಮ್ ಟು ಫಸ್ಟ್ ಹುಬ್ಳಿ ಓನ್ಲಿ. ಫ್ರಮ್ ಡೈರೆಕ್ಟ್ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹುಬ್ಳಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ದೇ ಓನ್ಲಿ ಪ್ರಾಮಿಸ್ ನಾವೇ ನಿಮ್ದು ಇನಾಗ್ರೇಟ್ ಮಾಡಿ ಫಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಸೂಪರ್ ಸರ್. ಸೊ ನಾನು ಬರ್ತೀನಿ ಸರ್, ನನಗೂ ಕರೀರಿ ನೋಡ್ಲಿಕ್ಕೆ. ನೀವಿಲ್ಲ ಅಂದ್ರೆ ಹೆಂಗೆ ಸರ್? ಮತ್ತೆ ಲಾಸ್ಟ್ ಟೈಮ್ ಐ ಥಿಂಕ್ ಯು ಮೆಟ್ ಇನ್ ಬಾಂಬೆ ಆರ್ ಬ್ಯಾಂಗ್ಳೂರ್ ಸರ್ ಇವರಿಗೆ ಜರ್ಮನ್ ಕ್ಲೈಂಟ್ಸ್ಗೆ? ಕೇರಳ. ಓಹೋ. They came to Kerala and they arranged a well meeting with me and another one Kerala center is there. Two centers ಗೆ ಅವರು ಪರ್ಮಿಷನ್ ಕೊಟ್ಟಿದ್ದು. ಹುಬ್ಳಿಗೆ ಕರೆಸ್ಬೇಕಾಗಿತ್ತು, ಬಟ್ ನಮ್ದು ಓನ್ ಪ್ರಿಮೈಸಸ್ ಇಲ್ಲದೆ ಇರೋ ಕಾರಣ ಅವ್ರನ್ನ ಕರ್ಸಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ 100% ಐ ವಿಲ್ ಕಾಲ್ ಟು ಹುಬ್ಳಿ ಡ್ಯಾಮ್. ಸೂಪರ್ ಸರ್. ಸೊ ಇವಾಗ ನೆಕ್ಸ್ಟ್ ಇದು ಆಗುತ್ತೆ ವೆರಿ ಸೂನ್. ಬೆಸ್ಟ್ ವಿಶಸ್ ಸರ್, ಬರ್ಲಿ ಅವರು ಹುಬ್ಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಅಂಡ್ ಇಲ್ಲಿ ಯಾವುದೇ ತರದ ನಿಮ್ಗೆ ಹೇಳ್ಬೇಕಾದ್ರೆ ಗೊಂದಲಗಳಿಲ್ಲ ರೀ. ಇದೆಲ್ಲ ಕ್ಲಿಯರ್ ಆಗಿ ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಅವ್ರು ಬರ್ಬೇಕು, ಅಮೌಂಟ್ ಮೇಲೆ ಬರ್ಬೇಕು. ಅವ್ರ ತಲೆಯಲ್ಲಿ ಫಸ್ಟ್ ನಾನ್ ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದಿರ್ಬೇಕು. ಪೇಮೆಂಟ್ ಕೊಟ್ಟೆ ರೊಕ್ಕ ಕೊಟ್ರೆ ಇನ್ನೊಂದು ಸರ್ಟಿಫಿಕೇಟ್ ಮಾಡ್ಕೊಡ್ತಾರೆ, ಅದೆಲ್ಲ ಥಿಂಗ್ಸ್ ಇಲ್ಲ. ಕರೆಕ್ಟ್. ಓಕೆ, ರಿಯಲ್ ಆಗಿ ದೇ ಹ್ಯಾವ್ ಟು ಸ್ಟಡಿ, ರಿಯಲ್ ಆಗಿ ದೇ ಹ್ಯಾವ್ ಟು ಪಾಸ್. ಇಟ್ ಈಸ್ ಟ್ರೂ ರಿಯಾಲಿಟಿ. ಇದರಲ್ಲಿ ಯಾವುದೇ ತರದ ಮುಚ್ಚು ಮರಿ ಮೋಸ ಗಜಬ ಅದೆಲ್ಲ ಯಾವುದೂ ತರ ಏನೂ ತರ ಇಲ್ಲ. ಪ್ಯೂರ್ ಆಗಿ ನೀವು ಓದ್ಬೇಕು, ಪ್ಯೂರ್ ಆಗಿ ಜರ್ಮನಿ ಕಳಿಸ್ಬೇಕು. ಟ್ರೂ ಸರ್, ದ್ಯಾಟ್ಸ್ ಟ್ರೂ. ಅದಕ್ಕೆ ನೀವು ಸ್ಟ್ರೇಟ್ ಫಾರ್ವರ್ಡ್ ಎಲ್ಲವನ್ನು ಬಿಚ್ಚಿ ಹೇಳ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಬಿಕಾಸ್ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಫಸ್ಟ್ ಬ್ಯಾಚ್ ಮುಗಿಬೇಕು, ಅವ್ರ ಸಕ್ಸಸ್ ಸ್ಟೋರಿಗಳನ್ನು ನಾವು ಕೇಳಬೇಕು ಅನ್ನುವಂಥದ್ದು. ಕೆಲವರು ನಾನು ಕೇಳಿದ್ರು ಸಹ, ಸರ್ ಯಾಕೆ ಶಶಿಧರ್ ಸರ್ ಜೊತೆ ಒಂದೂ ಇಂಟರ್ವ್ಯೂ ಮಾಡಲಿಲ್ಲ, 6 months ಬ್ಯಾಕ್ ಮಾಡಿದ್ದೀರಿ, ತದನಂತರ ಮಾಡಲೇ ಇಲ್ಲ ಅಂತಂದರೆ ನಾನು ವೇಟಿಂಗ್ ಮಾಡ್ತಾ ಇದ್ದೀರಿ, ಯಾರಾದರೂ ಒಬ್ರು ಫ್ಲೈ ಆಗಬೇಕು, ಆಮೇಲೆ ಮಾಡೋಣ ಅಂತ. ಈಗ ಆಲ್ರೆಡಿ 2 candidates ಫ್ಲೈ ಆದ್ರು, ಅವ್ರು ಜರ್ಮನಿಗೂ ರೀಚ್ ಆದ್ರು. ಆಮೇಲೆ ಎವ್ರಿಥಿಂಗ್ ಇಸ್ ರಿಯಲಿ ಗುಡ್ ಸರ್. ಅಂಡ್ ಅನದರ್ ಒನ್ ಪರ್ಸನ್ ಇಸ್ ಫ್ಲೈಯಿಂಗ್ ನೌ. ಅನದರ್ 15 days will fly ಆಗ್ತಾನೆ. ನಿನ್ನೆ ವೀಸಾ ಬಂತು ಸರ್ ಒಂದು. He will fly. And ಜೂನ್ ಮಟ್ಟ ಅಂದ್ರೆ ಇನ್ನೊಬ್ರು ಟೋಟಲ್ 5 members will fly by June. Yes sir. So ಆಮೇಲೆ ಈಗ ಪಾಸ್ ಆದವ್ರದ್ದು 8 members ಈಗ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ನಿನ್ನೆ ನೈಟ್ 3 ಗಂಟೆ ಮಟ್ಟಕೊಂತೆಲ್ಲ ವರ್ಕ್ ಆಗಿದೆ. ಇವತ್ತು ಸಂಡೇ ವೋಂಟ್ ವರ್ಕ್. ನಾಳೆ ಮಂಡೇ ಒಂದೆಲ್ಲ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಜರ್ಮನಿಲಿ ಲೈಸೆನ್ಸ್ಗೆ. ಬೈ ದ ಎಂಡ್ ಆಫ್ April or May first week they all get a license from government. ಜರ್ಮನಿ ಗೌರ್ಮೆಂಟ್ ಇಂದ ಲೈಸೆನ್ಸ್ ಬರುತ್ತೆ. ಬಂದ ತಕ್ಷಣ ಅವ್ರದೆಲ್ಲ ರಿಸಲ್ಟ್ ಕಾಪಿ ಸಬ್ಮಿಟ್ ಮಾಡಿ ಇಂಟರ್ವ್ಯೂ 1 week ಅಲ್ಲಿ ಇಂಟರ್ವ್ಯೂ ಅರೇಂಜ್ ಮಾಡಿ ಅಪ್ ಟು ನಂದೇನಿದೆ ಮ್ಯಾಕ್ಸಿಮಮ್ ಆಗಸ್ಟ್ ಒಳಗಡೆನೆ ಈಗ ಯಾರ್ಯಾರು ಪಾಸ್ ಇದ್ರೆ ಎಲ್ಲರೂ ಜರ್ಮನಿಗೆ ರೀಚ್ ಮಾಡಿಸ್ಬೇಕಂತಿದೆ. ಸೂಪರ್. ಅದಕ್ಕೆ ಏನೇನ್ ಬೇಕೋ ಎಲ್ಲ ವರ್ಕ್ ಮಾಡ್ತಾ ಇದೀನಿ ಸರ್. ನೀವು ಯಾವಾಗ ಹೋಗ್ತಾ ಇದ್ದೀರಾ ಜರ್ಮನ್ಗೆ? ಸುಮ್ಮನೆ ಅಡ್ಡಾಡ್ಕೊಂಡು ಆಸ್ ಎ ಟೂರಿಸ್ಟ್? ಇಲ್ಲ ಸರ್, ನಾನು ಹೋಗ್ಬೇಕು ಅನ್ಕೊಂಡೆ. ನಮ್ದು ಫ್ಯಾಮಿಲಿ ಕೋರ್ಟ್ ಕೇಸ್ ಇರೋದ್ರಿಂದ ನನ್ಗೆ ಹೋಗಕ್ ಆಗ್ಲಿಲ್ಲ. ಬಿಕಾಸ್ ಆಫ್ ದಟ್
ದಟ್ ಇಶ್ಯೂಸ್ ಓನ್ಲಿ ನಾನು ಈ ಕಡೆ ಜಾಬ್ ಬಿಟ್ಟೆ, ಈ ಕಡೆ ಇದು ಬಿಟ್ಟೆ, ಅದು ಎಲ್ಲಾ ಬಿಟ್ ಆದ ನಂತರ ನನಗೆ ಕೋರ್ಟ್ ಇಶ್ಯೂ ಇರೋದು ಬಂತು. ಅದಾದ್ಮೇಲೆ ನಾನು ನಮ್ಮ ಮಮ್ಮಿ ಇಬ್ರು ಕೋರ್ಟ್ ಹೋಗೋದು ಬಂತು. ಹಂಗಾಗಿ ಯಾಕಂದ್ರೆ ಇದೆಲ್ಲ ಇಶ್ಯೂಸ್ ಆಗುವಾಗಿ ನಾನು ಹೋಗಕ್ ಆಗ್ಲಿಲ್ಲ. ಬಟ್ ಈಗ ನಾನು ಕ್ಯಾಂಡಿಡೇಟ್ಸ್ ಕಳಿಸಿ ಅವ್ರ ಮುಖಾಂತರ ನಾನು ಜರ್ಮನಿಗೆ ಹೋಗ್ತೀನಿ ಸರ್. ಒಮ್ಮೆ ಒಂದ್ 30 ಮೆಂಬರ್ಸ್ ಹೋದ್ರೆ ವಿಲ್ ಮೀಟ್ ದ ಕ್ಯಾಂಡಿಡೇಟ್ಸ್. ಅಟ್ಲೀಸ್ಟ್ ಆ ತರ ಆದ್ರೂ ಜರ್ಮನಿಗೆ ಹೋಗ್ಬೇಕನ್ನ ಆಸೆ ಇದೆ ಸರ್. ಅಂಡ್ ವೆರಿ ಸೂನ್ ಐ ವಿಲ್ ಫ್ಲೈ ಟು ಜರ್ಮನಿ. ಎಸ್ ಸರ್, ಎಸ್ ಸರ್, ಬೆಸ್ಟ್ ವಿಶಸ್. ನಿಮ್ಮ ಏನಾದರೆ ನ್ಯಾಯಾಲಯ ಕಟ್ಲೆಗಳಿದ್ದಾವೆ ಅದು ಆಗಲಿ, ನಮ್ಮ ಒಂದು ಬೆಸ್ಟ್ ವಿಶಸ್ ಇದ್ದಾವೆ, ಆದಷ್ಟು ಬೇಗ ಅದು ಇತ್ಯರ್ಥ ಆಗಲಿ ಅಂತ ಹೇಳಿಬಿಟ್ಟು. ಸೊ ಥ್ಯಾಂಕ್ ಯು ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ತೊಗೊಂಡೆ. ಅಯ್ಯೋ, ವ್ಯಾಲ್ಯೂಯಬಲ್ ಟೈಮ್ ಅಲ್ಲ ಸರ್, ಇದು ವ್ಯಾಲ್ಯೂಯಬಲ್ ಪ್ರೀಸಿಯಸ್ ಟೈಮ್ ಫಾರ್ ಮೀ ಆಲ್ಸೋ. ಯಾಕಂದ್ರೆ ನಾವು ನೀವು ನಮ್ಗೆ ಸಪೋರ್ಟ್ ತುಂಬಾ ಮಾಡಿದ್ರೆ ಇನಿಷಿಯಲ್ ಮಾಡ್ಬೇಕಾದ್ರೆ, ಆ ಸಪೋರ್ಟಿಗೆ ಸಕ್ಸಸ್ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ರಿಯಲಿ ಬ್ಯಾಡ್ ಸಿಚುವೇಶನ್ ಆಗ್ತಾ ಇತ್ತು. ಬಟ್ ವಿತ್ ಸಕ್ಸಸ್ ಅಗೇನ್ ನಮ್ಗೊಂದು ದೇವ್ರ ಬ್ಲೆಸ್ಸಿಂಗ್ ಇದೆ. ಬೋತ್ ಆರ್ ವಿ ಆರ್ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ಯುವರ್ ವ್ಯೂವರ್ಸ್ ಅಂಡ್ ಮೈ ವ್ಯೂವರ್ಸ್ ಗೆ ವಿತ್ ಸಕ್ಸಸ್ ಸ್ಟೋರಿ ನಾವು ಪ್ರೆಸೆಂಟ್ ಆಗ್ತೇವೆ. ದಟ್ ಈಸ್ ಅವರ್ ವಿತ್ ಗಾಡ್ ಬ್ಲೆಸ್ಸಿಂಗ್ ಸರ್ ಅಂಡ್ ಯುವರ್ ಆಲ್ ಸಪೋರ್ಟ್. ರಿಯಲಿ ಇಟ್ಸ್ ವೆರಿ happy things for us. Yes sir, yes sir. And thank you so much for this situation to create it sir. Thank you. So we will soon meet sir, physically meet ಆಗೋಣ next time. ನಾನು Yeah sir, physical meet ಮಾಡೋಣ sir, very soon will come sir. Yes sir. Then ಈಗ ನಿಮ್ದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕ್ಬೋದಲ್ಲ, ನಾವು ಯಾರ್ಯಾರು ಇದ್ದಾರೆ ಅಡ್ಮಿಷನ್ಗೋಸ್ಕರ? ಎಲ್ಲ ಇಮೇಜಸ್ ಎಲ್ಲ ಶೇರ್ ಮಾಡ್ತೇನೆ ಸರ್, ನೀವು ಅದನ್ನ ಶೋ ಮಾಡಿ, ನೋ ಪ್ರಾಬ್ಲಮ್. ಆಮೇಲೆ ನಮ್ದು ಲರ್ನ್ ಜರ್ಮನ್ ವಿತ್ ಶಶಿ ಅಂತ ಹೊಡೆದ್ರೆ ಇದು ಬರುತ್ತೆ. ಆಮೇಲೆ ಲರ್ನ್ ಜರ್ಮನ್ ವಿತ್ ಶಶಿ ಆಯ್ತು. ಆಮೇಲೆ ಡ್ರೈವ್ಸ್ ಡಿಲೈಟ್ ಜರ್ಮನ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಅಂದ್ರೆ ವೆಬ್ ಪೇಜು ಕ್ರಿಯೇಟ್ ಆಗಿದೆ. ನಾನು ವೆಬ್ ಅಡ್ರೆಸ್ ನಿಮ್ಗೆ ಎಲ್ಲಾ ತರ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಯು ಕ್ಯಾನ್ ಪ್ಲೀಸ್ ಶೇರ್ ಮಾಡಿ, ಸೊ ದಟ್ ನಾನು ಎಲ್ರಿಗೂ ನಾನು ಶೇರ್ ಮಾಡ್ತೀನಿ. ನಮ್ಮ ಗ್ರೂಪ್ಗಳಲ್ಲಿ ನರ್ಸಸ್ಗಳಿಗಾಗಿ ನೀವು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಕನ್ನಡಿಗರಿಗಾಗಿ. ಸೊ ಒಂದು ಹೆಮ್ಮೆಯ ವಿಚಾರ. ಅಂಡ್ ನಾವು ಟೀಚ್ ಮಾಡೋದು ಮ್ಯಾಕ್ಸಿಮಮ್ ಇನ್ ಕನ್ನಡ ಸರ್, ಹಂಗಾಗಿ ಸ್ವಲ್ಪ ಬೇಗ ಅಟ್ರಾಕ್ಟ್ ಆಗ್ತಾರೆ, ಕಲಿತಾರೆ. ಅದೊಂದು ಹೆಲ್ಪಿಂಗ್ ಆಗ್ತಿದೆ ಅಂತ ಬಹಳ ಜನ ನಮ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಈಗ ಹಿಂದಿ ಇಂಗ್ಲಿಷ್ ಯೂಸ್ ಮಾಡ್ಲೇಬೇಕಾಗುತ್ತೆ ಬಿಕಾಸ್ ಆಫ್ ಸೋರ್ಸ್ ಲ್ಯಾಂಗ್ವೇಜ್ ಆಗುತ್ತೆ. ಬಟ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಬೇಸಿಕ್ಸ್ ಚೆನ್ನಾಗಿ ಕುಂದಿರುತ್ತೆ ಸರ್. ಪ್ರೊನೌನ್ಸಿಯೇಷನ್ ಎಲ್ಲ ಕನ್ನಡದಲ್ಲಿ ಹೇಳೋದ್ರಿಂದ ಕೆಲವೊಬ್ಬರಿಗೆ ಬಹಳ ಹೆಲ್ಪ್ ಆಗುತ್ತೆ. ಬಟ್ ಹೈಯರ್ ಎಂಡ್ ಹೋದಾಗ ಆಟೋಮೆಟಿಕ್ ಇಂಗ್ಲಿಷ್ ಬರುತ್ತೆ, ಅಷ್ಟೊಳಗೆ ಅವರೆಲ್ಲ ಪ್ರೊನೌನ್ಸಿಯೇಷನ್ ಒಳಗೆ ಪಿಕಪ್ ಆಗಿರ್ತಾರೆ. Because of that we got good results. Yes, within a short period of time. Yeah sir, really that is such a great news for me also, for our candidates also. Our students are really very happy. Yes sir, yes sir. ಥ್ಯಾಂಕ್ ಯು ಸೋ ಮಚ್. ನಾನು ಆಸೆ ಪಡ್ತೀನಿ ನೆಕ್ಸ್ಟ್ ಬ್ಯಾಚ್ ಕೂಡ ಕಂಪ್ಲೀಟ್ ಫುಲ್ ಆಗಲಿ ಮತ್ತು ಎಲ್ಲರೂ ಸಕ್ಸಸ್ ಸ್ಟೋರೀಸ್ಗಳನ್ನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡಲಿ ಅನ್ನುವಂಥ ಒಂದು ಆಸೆಯಿಂದ ನಿಮಗೆ ಧನ್ಯವಾದ ಹೇಳ ಬಯಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಮೀ ಇನ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸರ್. Thank you sir, thank you so much. You are doing a very great job to all nurses. ಎಷ್ಟೋ ಜನ ಮಾಹಿತಿ ಇರಲ್ಲ, ಆ ಮಾಹಿತಿ ಮುಟ್ಸುವಂತ ಕೆಲಸ ಮಾಡ್ತಾ ಇದಾರೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಒಂದು ಈಗ ಒಂದೇನೋ ನಾವು ಬ್ರಿಡ್ಜ್ ದಾಟಕ್ ಆಗ್ತಿರಲ್ಲ, ಅಥವಾ ನಮ್ಗೆ ಕಟ್ಟಿ ಹಿಡಿಯಕ್ ಆಗ್ತಾ ಇಲ್ಲ, ಇನ್ನು ಜಸ್ಟ್ ಒಂದು ಸಪೋರ್ಟ್ ಅವ್ರ ಲೈಫ್ ನೇ ಟರ್ನಿಂಗ್ ಪಾಯಿಂಟ್ ಮಾಡಿಬಿಡುತ್ತೆ ಸರ್. ಟೈಪ್ ಆಫ್ ವರ್ಕ್ ಯು ಆರ್ ಡೂಯಿಂಗ್ ಸರ್, ಅದು ಮೈನರ್ ವರ್ಕ್ ಲೈಕ್ ಸಮ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಇನ್ ಆಲ್ ಸ್ಟೂಡೆಂಟ್ಸ್ ಲೈಫ್. Thank you so much for giving an access to that big opportunity sir. Not only ನೀವು ಜರ್ಮನಿದಷ್ಟೇ ಅಂತಲ್ಲ, you are doing all platform ಅಲ್ಲಿ ಮಾಡ್ತಾ ಇದ್ದೀರಿ. I am always watching your videos and always you are supporting to nurses from last 10 to 20 years, which is very great sir. Thank you so much. Thank you. Okay. As a proud professional nurses ಅಂತ ಹೇಳಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನಿಲ್ಲ, ನಮಗೇನೋ ಸ್ವಲ್ಪ ಗೊತ್ತಿದೆ, ನಮ್ಮ ಬರುವಂಥ ಪೀಳಿಗೆ, ನಮ್ಮ ಬರುವಂಥ ಸ್ಟೂಡೆಂಟ್ಸು ಜೂನಿಯರ್ಸ್ ಅವರಿಗೆ ತ್ರಾಸ ಆಗಬಾರ್ದು, ನಾವು ಪಟ್ಟಂಥ ಕಷ್ಟ ಅವ್ರಿಗೆ ಪಡಬಾರ್ದು ಅನ್ನುವಂಥ. ಕೆಲವೊಮ್ಮೆ ಚೂಸ್ ಮಾಡೋದೇ ರಾಂಗ್ ಮಾಡಿದೇನೋ ಅನಿಸ್ಬಿಡುತ್ತೆ ಖಾಲಿ ಕೂತ್ ವಿಚಾರ ಮಾಡಿದಾಗ. ಎಸ್ ಯಾಕಂತಂದ್ರೆ ಬ್ಯಾರಿಯರು ಮೇಲ್ ನರ್ಸ್ ಅಂದ್ರೆ ಕಂಪೌಂಡರಾ ಅಂತ ಹೇಳಿ ಕೇಳ್ತಾರೆ ಸರ್. Yeah sir, but male nurse nowadays are requiring in everywhere, all other countries ಬೇಕಾಗಿದೆ, ರಿಕ್ವೈರ್ಡ್ ಇದೆ. ಎಮರ್ಜೆನ್ಸಿ ರೂಮ್ಸ್, ಆಮೇಲೆ ಎಮರ್ಜೆನ್ಸಿ ಆಂಬುಲೆನ್ಸ್ ವರ್ಕರ್ಸ್ ಆಗಿರ್ಬೋದು. ನೈಟ್ ಡ್ಯೂಟೀಸ್ ಆರ್ ಮೇಜರ್ಲಿ ಪಾರ್ಟ್ ಬೈ ಮೇಲ್ಸ್ ಓನ್ಲಿ. ಮೇಜರ್ ಆಕ್ಸಿಡೆಂಟ್ ಕೇಸ್ ಆದಾಗ, ಆಮೇಲೆ ವೇಟ್ ಲಿಫ್ಟಿಂಗ್ ಇರ್ಲಿ, ಸ್ವಲ್ಪ ಮಸ್ಕ್ಯುಲಾರಿಟಿ ಇದ್ದಲ್ಲೆಲ್ಲ ಸ್ವಲ್ಪ ಬೇಕಾಗ್ತದೆ ಬಾಯ್ಸ್ ಕೂಡ.
ಬಟ್ ಬಾಯ್ಸ್ಗೆ ಅಷ್ಟು ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಅಷ್ಟು ಬಾಯ್ಸ್ ನರ್ಸಸ್ಗೆ ಅಷ್ಟು ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂಡ 80:20. ಎಸ್ ಎಸ್. ಬಾಯ್ ನರ್ಸಸ್ ಆರ್ ರಿಯಲಿ ಮ್ಯಾಕ್ಸಿಮಮ್ ದೇ ಆರ್ ಸಫರಿಂಗ್ ಅ ಲಾಟ್. ಅಷ್ಟೆಲ್ಲ ನೋಡಿದ್ರೆ ಜರ್ಮನಿ ಇಸ್ ದಿ ಬೆಸ್ಟ್ ಅನ್ಸುತ್ತೆ. Yes, the best, and they will get the opportunity to family, right? ಎಸ್ Compared to other country, family allow ಇರೋಲ್ಲ. ಇಲ್ಲಿ ಫ್ಯಾಮಿಲಿ ಅಲೋ ಇದೆ. ಎಸ್. ಇನಿಷಿಯಲ್ ಸ್ಟೇಜಲ್ಲೇ ದೇ ಆರ್ ಗೆಟಿಂಗ್ ಮೋರ್ ದನ್ 2000 ಯೂರೋ ಸ್ಯಾಲ್ರಿ. ನಾನು ಯಾವಾಗ ಸ್ಟಾರ್ಟ್ ಮಾಡಿದಾಗ 2,900. Just Yes, yes. 50 euros less than 3,000 euros. 3,000 euro. So they are getting 3,000 euros in first salary. I was getting in 20 years back 600 rupees per month when I started my career. Yes, sir. Yes, sir. In 2007 I was getting just 600 rupees, sir. 600. So the huge difference is there. Everyone should come, learn and fly. Yes, sir. ಇದರಲ್ಲಿ ಏನು ಇಲ್ಲ ಸರ್, ನಿಮ್ ಲರ್ನಿಂಗ್ ಸ್ಕಿಲ್, ಓಕೆ, Yes. ನಮ್ ಟೀಚಿಂಗ್ ಸ್ಕಿಲ್, Yes. ಬೋತ್ ಶುಡ್ ಬಿ ನ ಸೇಮ್ ವೇ. Yes. ನೀವು ಅಷ್ಟೇ ಪ್ರಯತ್ನ ಪಡ್ಬೇಕು, ನಾನು ಅಷ್ಟೇ ಪ್ರಾಂಪ್ಟ್ ಆಗಿ ಪ್ರಯತ್ನ ಪಡ್ತೇನೆ ನಿಮ್ನ ಕಲಿಸ್ಲಿಕ್ಕೆ. ಅಂಡ್ ಇದ್ರಲ್ಲಿ ಏನಿಲ್ಲ, 100% ನೀವು B1 ಪಾಸ್ ಆದ್ರ ಹೋಗ್ತಾ ಇರ್ಬೇಕು. ನಿಮ್ ಜರ್ಮನಿಲಿ ಸೇಫ್ ಆಗಿ ಲ್ಯಾಂಡ್ಸ್ ಮಾಡಿಸೋ ಜವಾಬ್ದಾರಿ ನಂದು. Superb. That Super. I promise. Promise, sir. Yes, sir. ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಇಲ್ಲಿ ನಾವು ಕನ್ಕ್ಲೂಡ್ ಮಾಡೋಣ. ಸೊ ದ್ಯಾಟ್ ನೆಕ್ಸ್ಟ್ ನಿಮ್ಮ ಯಾರಾದರೂ ಸ್ಟೂಡೆಂಟ್ಸ್ ಕೂಡ ಅವರು ಇಫ್ ದೇ ಆರ್ ರೆಡಿ ಟು ಗಿವ್ ಅ ಫೀಡ್ಬ್ಯಾಕ್ ಅಂತಂದರೆ ದಯವಿಟ್ಟು ನನ್ನ ನಂಬರ್ ಶೇರ್ ಮಾಡಿ ಮತ್ತು ಅವ್ರ ನಂಬರನ್ನು ನನಗೆ ಶೇರ್ ಮಾಡಿ ಸರ್. ಸೊ ದ್ಯಾಟ್ ಐ ವಿಲ್ ಕಾಂಟ್ಯಾಕ್ಟ್ ದಮ್. Yes, sir. Yes, sir. ಎಸ್ ಸರ್. ನಿಮ್ಗೆ ಗೊತ್ತಿರ್ಬೋದಲ್ಲ, ಆಲ್ರೆಡಿ ದುಂಡು ಚವಾಣ್ ಸರ್ ಪಾಸ್ ಆಗಿದ್ದಾರೆ. ದುಂಡು ಚವಾಣ್ ಸರ್ ಅವರು ಸ್ಟೇಜ್ ನಲ್ಲಿ ಇದ್ರು. Yes. ಅವ್ರಾಗಿರ್ಬೋದು, ಶೈಲಾ ಅಂತ ಹೇಳಿ ಇದರಿಂದ ಹಾ, ಅವರು sure. ನಿಮ್ಮ ಏರಿಯಾದ ಎಸ್ ಸರ್. ದೇ ಆರ್ ಆಲ್ಸೋ ಪಾಸ್. ಮಹಾದೇವ್ ಆಮೇಲೆ sir. ಹಾವೇರಿಯಿಂದ ಅಣ್ಣಾರಾಯ್ ಹಿರೇಶೆಟ್ಟಿ ಅಂಡ್ ಅಣ್ಣಾರಾಯ್, yes. ಶ್ರೀಧರ್ W ಅಂಡ್ ಉಷಾ ಅಂತ ಹೇಳಿ, ಆಮೇಲೆ ಪೂಜಾ ಅಂತ ತುಮಕೂರಿಂದ. ಎಸ್ ಸರ್. ಎಸ್ ದೇ ಆಲ್ ಕ್ಯಾಂಡಿಡೇಟ್ಸ್ ಸರ್ ಪಾಸ್. ಎಸ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತು, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. Yes, sir. Please. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಅ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಲಾಸ್ಟ್ ಮೆಸೇಜ್ ಏನು ಅಂತಂದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ. Yeah, sir. Same, sir. Thank you.